ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ವಿದ್ಯಾರ್ಥಿಗಳು, ಉದ್ಯೋಗ ಆಕಾಂಕ್ಷಿಗಳು ಪುಸ್ತಕದ ಜೊತೆನೆ ಕಾಲ ಕಳೀತಾ ಇರ್ತಾರೆ. ಒಂದು ಸರ್ಕಾರಿ ಉದ್ಯೋಗಕ್ಕಾಗಿ ಇಡೀ ತಮ್ಮ ವರ್ಷಾನುಗಟ್ಟಲೆ ಶ್ರಮವನ್ನ ಹಾಕಿ ಶ್ರಮಿಸ್ತಾ ಇರ್ತಾರೆ. ಆದರೆ ನೇಮಕಾತಿಯ ವಿಳಂಬ, ಕಠಿಣ ಪರೀಕ್ಷೆಯಿಂದ ಎಷ್ಟೋ ಜನರಿಗೆ ನಿರಾಸೆ ಕೂಡ ಆಗುತ್ತೆ. ನಾವು ಸರ್ಕಾರಿ ಕೆಲಸವನ್ನ ತೆಗೆದುಕೊಳ್ಳಲೇಬೇಕು ಅನ್ನುವಂಥ ಕನಸಿನೊಟ್ಟಿಗೆ ಎಷ್ಟೋ ಪ್ರತಿಭೆಗಳು ಒಂದು ಕಡೆ ಒಂದು ಮಾರ್ಗದರ್ಶನಕ್ಕಾಗಿ ಕಾಯ್ತಾ ಇರ್ತಾರೆ. ಆ ಮಾರ್ಗದರ್ಶನ ಹೇಗಿರಬೇಕು, ವಿದ್ಯಾರ್ಥಿಗಳಲ್ಲಿ ಯಾವ ರೀತಿಯಾಗಿ ಸ್ಫೂರ್ತಿದಾಯಕವಾಗಿರಬೇಕು, ಮಾನಸಿಕವಾಗಿ ಖಿನ್ನತೆಗೆ ಅಥವಾ ಕುಗ್ಗಿದಂತಹ ಸಂದರ್ಭದಲ್ಲಿ ಮಾರ್ಗದರ್ಶಕರು ಅವರಿಗೆ ಯಾವ ರೀತಿಯಾಗಿ ಮಾರ್ಗದರ್ಶನವನ್ನ ನೀಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಒಬ್ರು ಸ್ಪೆಷಲ್ ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ಇವರು ಅಕ್ಕ IAS ಅಕಾಡೆಮಿಯ ಸಂಸ್ಥಾಪಕರು ಹಾಗೆ ನಿರ್ದೇಶಕರು ಆದಂತ ಡಾಕ್ಟರ್ ಶಿವಕುಮಾರ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ತಮಗೂ ನಮಸ್ಕಾರ. ವೀಕ್ಷಕರೇ, ಡಾಕ್ಟರ್ ಶಿವಕುಮಾರ್ ಅವರ ಬಗ್ಗೆ ಹೇಳಬೇಕು ಅಂತಂದ್ರೆ ನೋಡಿ, 2011ರಲ್ಲಿ ನವದೆಹಲಿಯಲ್ಲಿ ಅಕ್ಕ IAS ಅಕಾಡೆಮಿಯನ್ನ ಸ್ಥಾಪನೆ ಮಾಡ್ತಾರೆ. ಅದು ಮುಖ್ಯವಾಗಿ ಆರ್ಥಿಕವಾಗಿ ಹಿಂದುಳಿದ ಅಂದ್ರೆ ಕನ್ನಡ ಮಾಧ್ಯಮ ಹಾಗೆ ಮತ್ತೊಂದು ಕಡೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ, ಜೊತೆಗೆ ಇವರ ಮಾರ್ಗದರ್ಶನದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಉದ್ಯೋಗ ಆಕಾಂಕ್ಷಿಗಳು IAS, IPS ಹಾಗೆ IRS ಈ ರೀತಿಯ ವಿಭಾಗದಲ್ಲಿ ಅಧಿಕಾರಿಗಳಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಪ್ರಮುಖವಾಗಿ 12ನೇ ಶತಮಾನದ ವಚನಕಾರ್ತಿಯಾದಂತ ಅಕ್ಕ ಅವರ ಸ್ಫೂರ್ತಿದಾಯಕದ ಮುಖಾಂತರವಾಗಿ ಈ ಅಕ್ಕ IAS ಅಕಾಡೆಮಿಯನ್ನ ಸ್ಥಾಪನೆ ಮಾಡ್ತಾರೆ. ಮುಖ್ಯ ಉದ್ದೇಶವೇ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ಸ್ಫೂರ್ತಿದಾಯಕವಾಗಿ ಅವರಲ್ಲಿರುವಂತಹ ಸ್ಪರ್ಧಾತ್ಮಕತೆಯನ್ನು ಹೊರದುಂಬಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಕಡೆ ಅವರಲ್ಲಿರುವಂತಹ ಒಂದಷ್ಟು ಮಾನಸಿಕ ಖಿನ್ನತೆಯನ್ನ ಹೋಗಲಾಡಿಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ರೀತಿಯಾಗಿ ರೆಡಿ ಆಗಬೇಕು ಈ ವಿಚಾರವಾಗಿ ಒಂದಷ್ಟು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಹೇಳಲೇಬೇಕು, ಕನ್ನಡ ಐಚ್ಛಿಕದಲ್ಲಿ ಭಾರತಕ್ಕೆ ನಂಬರ್ 1 ಮಾರ್ಗದರ್ಶಕರಾಗಿರುವಂಥದ್ದು. ಸೊ ಬನ್ನಿ ಇವತ್ತು ಮಾತನಾಡ್ತಾ ಹೋಗೋಣ. ಹೇಗಿರಬೇಕು ಮಾರ್ಗದರ್ಶನ, ಹಾಗೆ ವಿದ್ಯಾರ್ಥಿಗಳಲ್ಲಿ ಆಗಿರ್ಬೋದು ಅಥವಾ ಉದ್ಯೋಗಾಕಾಂಕ್ಷಿಗಳಲ್ಲಾಗಿರ್ಬೋದು ಯಾವ ರೀತಿಯಾಗಿ ಮಾರ್ಗದರ್ಶನವನ್ನು ನೀಡ್ತಾರೆ ಅನ್ನುವ ವಿಚಾರವಾಗಿ ಮಾತಾಡ್ತಾ ಹೋಗೋಣ. ಸರ್, ಮೊದಲಿಗೆ ಸಾಕಷ್ಟು ಜನ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ಕೂಡ ತಯಾರಾಗಬೇಕು, ಒಂದು ಉತ್ತಮವಾದಂತಹ ಒಂದು ಕೋಚಿಂಗ್ ಅನ್ನ ಪಡೆದುಕೊಳ್ಬೇಕು ಅನ್ನುವಂಥ ಕನಸಿನೊಟ್ಟಿಗೆ ಬರ್ತಾರೆ. ಹೇಗಿರಬೇಕು ಸರ್ ಮಾರ್ಗದರ್ಶನ ಅನ್ನೋದು ಅಂತ? ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ನಿಮಗೆ ಏಕಲವ್ಯನ ಮಾದರಿ ತಮಗೆ ಗೊತ್ತಿದೆ. ಏಕಲವ್ಯ ಸ್ವಂತ ಪ್ರಿಪ್ರೇಷನ್ ಮಾಡಿಕೊಂಡು ಶಬ್ದವೇದಿ ವಿದ್ಯೆ ಕಲಿತ ಗುರುಗಳ ಒಂದು ಜಸ್ಟ್ ಫೋಟೋ ಇಟ್ಕೊಂಡು ಅಂತ ತಾವು ಕೇಳಿದ್ದೀರಾ. ಆ ಥರದ್ದು ಪ್ರಯತ್ನಗಳು ಭಾರತದಲ್ಲಿ ನಡೆಯುತ್ತೆ ವಿದ್ಯಾರ್ಥಿಗಳಿಗೆ. ಆದರೆ ಅಂಥವ್ರ ಸಂಖ್ಯೆ ಭಾಳ ಕಡಿಮೆ. ಸಾಮಾನ್ಯವಾಗಿ ಯಾವುದೇ ವಿದ್ಯಾರ್ಥಿಗೆ ಒಂದು ಸೂಕ್ತವಾದಂಥ ಮಾರ್ಗದರ್ಶನ ಸೂಕ್ತವಾದ ಸಮಯದಲ್ಲಿ ಬೇಕೇ ಬೇಕು, ವಿಶೇಷವಾಗಿ ಬೇಕು. ಅದರಲ್ಲೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಬ್ಬ ವಿದ್ಯಾರ್ಥಿ SSLC ಮುಗಿದಾಗ ಮತ್ತು PUC ಮುಗಿದಾಗ ಸೂಕ್ತವಾದಂಥ ಮಾರ್ಗದರ್ಶನ ತಗೋಬೇಕು. ಭಾಳಷ್ಟು ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಡಿಗ್ರಿ ನಂತರ ಶುರು ಮಾಡ್ತಾರೆ ಪ್ರಿಪ್ರೇಷನ್ಸ್ನ. ಬಟ್ ಯಾರು PUCನಲ್ಲೇ ಅಥವಾ PUC ಮುಗಿದ ತಕ್ಷಣ ಡಿಗ್ರಿ ಜೊತೆಯಲ್ಲಿ ಶುರು ಮಾಡ್ತಾರೆ, ಅಂಥವ್ರಿಗೆ ಯಶಸ್ಸು ಸ್ವಲ್ಪ ಜಾಸ್ತಿ ಸಾಧ್ಯತೆಗಳಿರ್ತದೆ. ಸಮಯವನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳೋಕೆ ಸಾಧ್ಯತೆ ಇರ್ತದೆ. ಈಗ ನಾವು ಯಾವಾಗಲೂ ಏನು ಹೇಳ್ತೀವಿ ವಿದ್ಯಾರ್ಥಿಗಳಿಗೆ ಅಂದರೆ, ಈಗ ಡಿಗ್ರಿ ಮುಗಿದ ತಕ್ಷಣ UPSC ಫೀಲ್ಡಿಗೆ ಬರ್ತಾರೆ ಅಥವಾ KPSC ಫೀಲ್ಡಿಗೆ ಬರ್ತಾರೆ ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಟ್ರೈ ಮಾಡ್ತಾರೆ. ಅಲ್ಲೇನಾಗುತ್ತೆ, ದಿಢೀರಂತ ಅವರು 6 hours 8 hours 10 hours ಎಲ್ಲ ಓದಬೇಕಾಗಿ ಬರುತ್ತೆ. ಆಗ ಒಗ್ಗಲ್ಲ, ದಿಢೀರ್ನ ಒಗ್ಗೋದು ಭಾಳ ಕಷ್ಟ ಇರ್ತದೆ. ಅದಕ್ಕೆ ನಾವೇನು ಹೇಳ್ತೀವಿ, PUCಲಿರುವಾಗಲೇ ಡಿಗ್ರಿಲಿರುವಾಗಲೇ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಅವರ 24 ಗಂಟೆನ ಡಿವೈಡ್ ಮಾಡಿಕೊಂಡ್ರೆ ನಿದ್ರೆಗೆಷ್ಟು, ಕ್ಲಾಸ್ಗೆಷ್ಟು ಮತ್ತು ರೆಸ್ಟ್ ಇತ್ಯಾದಿಗಳ ಕಳ್ಕೊಂಡ್ರು ಕೂಡ ಎಲ್ಲ ಕಳೆದ್ರೂ ಕೂಡ 6 hours ಟೈಮ್ ಸಿಗುತ್ತೆ ವಿದ್ಯಾರ್ಥಿಗಳಿಗೆ. 6 hours ಪರ್ ಡೇ ಸಿಗುತ್ತೆ. ನೀವು ಹೆಂಗೆ ಮಾಡಿದ್ರು ಕೂಡ 6 hours ಪರ್ ಡೇ ಅಂದರೆ ಒಂದು ವರ್ಷಕ್ಕೆ ಹೆಚ್ಚು ಕಡಿಮೆ 2,000 ಗಂಟೆ ಆಗುತ್ತೆ. ಒಂದು ವರ್ಷಕ್ಕೆ 2,000 ಗಂಟೆ ಅಂದರೆ PUCಲಿ 4,000 ಗಂಟೆ ಸಿಗುತ್ತೆ. ಮತ್ತು ಡಿಗ್ರಿಲಿ ಅವರು 4 years ಮಾಡ್ತಾರೆ ಇಂಜಿನಿಯರಿಂಗು ಅಥವಾ ಅಗ್ರಿಕಲ್ಚರ್ ಇತ್ಯಾದಿ ಅಂದರೆ 8,000 ಗಂಟೆ ಸಿಗುತ್ತೆ. ಅಂದರೆ ಸಾಕಲ್ವಾ? ಒಬ್ಬ ವಿದ್ಯಾರ್ಥಿ ದೊಡ್ಡ ಅಚೀವ್ಮೆಂಟ್ ಮಾಡೋಕ್ಕೆ ಇಷ್ಟು ಸಮಯನ ಸದ್ಬಳಕೆ ಮಾಡಿಕೊಂಡ್ರೆ ಸಾಕಾಗಿರ್ತದೆ. ಸೊ ಅದಕ್ಕೆ ಒಂದು ಕರೆಕ್ಟ್ ಆದಂಥ ಟೈಮ್ ಟೇಬಲ್ ಆಗಿರಬೇಕು ಮತ್ತು ಅದಕ್ಕೆ ಒಬ್ಬ ಒಳ್ಳೆ ಗುರುಗಳ ಹತ್ರ ಮಾರ್ಗದರ್ಶನ ತಗೋಬೇಕು. ಆಗ ಏನಾಗುತ್ತೆ, ಭಾಳ ಚಿಕ್ಕ ವಯಸ್ಸಲ್ಲೇ
ತುಂಬ ದೊಡ್ಡ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅವ್ರು ಅಂದ್ಕೊಂಡಂಥ ಗೋಲ್ನ ರೀಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ ಸರ್, ಸಾಕಷ್ಟು ಜನ ವಿದ್ಯಾರ್ಥಿಗಳು ಆರ್ಥಿಕವಾಗಿ ಹಿಂದುಳಿದಿರ್ತೀವಿ. ನಮಗೆಲ್ಲೋ ಒಂದು ಕಡೆ ನಾವು ಯಾವುದೇ ರೀತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯೋದಕ್ಕೆ ಸಾಧ್ಯವೇ ಇಲ್ಲ. ಕೋಚಿಂಗ್ ಕೂಡ ನಾವು ಫೀಸ್ ಕಟ್ಟೋದಕ್ಕೆ ಆಗೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಅವರಲ್ಲಿ ತುಡಿತಾ ಇರುತ್ತೆ, ನಾನೊಂದು ಸರ್ಕಾರಿ ಉದ್ಯೋಗ ಪಡೆದುಕೊಳ್ಬೇಕು, ನನ್ನ ಜೀವನ ಸೆಟಲ್ ಆಗುತ್ತೆ ಅಂತ. ಸೊ ಈ ವಿಚಾರಕ್ಕೆ ಏನು ಹೇಳ್ತೀರಿ? ಯಾಕಂದ್ರೆ ಸರ್ಕಾರಿ ಉದ್ಯೋಗವೇ ಜೀವನ ಸೆಟಲ್ಗೆ ಹಾದಿನ ದಾರಿನ ಅಂತ. ನೋಡಿ, ಒಟ್ಟು ದೇಶದಲ್ಲಿ ಜಾಬ್ ಸೃಷ್ಟಿ ಆಗುತ್ತಲ್ಲ, ಅದರಲ್ಲಿ ಗೌರ್ಮೆಂಟ್ ಸರ್ವಿಸಸ್ ಅಂತ ಇರೋದೇನೆ 2%ಗಿಂತ ಕಡಿಮೆ. ಓಕೆ, ಮೊದಲು 2% ಇತ್ತು, ಈಗ ಪ್ರೈವೇಟೈಸೇಷನ್ ಜಾಸ್ತಿ ಆದಮೇಲೆ ಅದು ಕಡಿಮೆ ಆಗೋಗಿದೆ. ನನ್ನ ಪ್ರಕಾರ 1%ಗಿಂತ ಕಡಿಮೆ ಆಗೋಗಿದೆ. ಹಂಗಾಗಿ 1%ಗಿಂತ ಕಡಿಮೆ ಇರುವಂಥ ಗೌರ್ಮೆಂಟ್ ಸರ್ವಿಸ್ಗೆ ಅದು ಎಲ್ಲರಿಗೂ ಹೆಂಗೆ ಲಭ್ಯ ಆಗಕ್ಕೆ ಸಾಧ್ಯ, ಎಲ್ಲರಿಗೂ ಹೆಂಗೆ ಸಿಗಕ್ಕೆ ಸಾಧ್ಯ? ಹಾಗಾಗಿ ಇನ್ನು ಎಷ್ಟು ಆಪ್ಷನ್ಸ್ ಇದೆ, ಪ್ರೈವೇಟ್ ಸೆಕ್ಟ್ರಲ್ಲಿ ಇದೆ, ಅಗ್ರಿಕಲ್ಚರ್ ಸೆಕ್ಟರ್ ಇದೆ, ಇಂಡಸ್ಟ್ರಿ, ಸರ್ವಿಸ್ ಸೆಕ್ಟ್ರು, ಹಿಂಗೆ ಬೇಕಾದಷ್ಟು ಸೆಕ್ಟರ್ ಇದೆ. ಹಂಗಾಗಿ ಎಲ್ಲ ಸೆಕ್ಟ್ರಿಗೂ ವಿದ್ಯಾರ್ಥಿಗಳು ಹೋಗೋದಕ್ಕೆ ರೆಡಿ ಇರಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಗೌರ್ಮೆಂಟ್ ಸರ್ವಿಸೇ ಮಾಡಬೇಕು ಅನ್ನೋಂಥವ್ರು ಗೌರ್ಮೆಂಟ್ ಸರ್ವಿಸ್ಗೆ ಬೇಕಾದಂಥ ಪ್ರಿಪ್ರೇಷನ್ಸ್ನ ಶುರು ಮಾಡ್ಕೋಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಯಾವ್ದಾದ್ರು ಒಂದು ಹೊಸ ಕೆಲಸಕ್ಕೆ ಕೈ ಹಾಕಿದಾಗ ನಾವು ನೆನ್ನೆ ಇದ್ದಂಥ ಮನಸ್ಥಿತಿಲಿ ಇದ್ದರೆ ಆಗಲ್ಲ. ಅದು ನಾವು ಹೊಸ ಕೆಲಸಕ್ಕೆ ಕೈ ಹಾಕ್ತೀವಿ ಅಂದರೆ ಅದಕ್ಕೊಂದು ಹೊಸ ಸಿದ್ಧತೆಗಳನ್ನ ಮಾಡ್ಕೊಳ್ಳೇಬೇಕಾಗುತ್ತೆ. ಅದು ವಿದ್ಯಾರ್ಥಿಗಳು ಗಮನಿಸಬೇಕಾದಂಥ ಮುಖ್ಯವಾದ ಅಂಶ ಅಂತ ನಾನು ಭಾವಿಸ್ತೀನಿ. ಓಕೆ ಸರ್, ಈ ಬಾರಿ 56,000ಕ್ಕೂ ಹೆಚ್ಚು ಉದ್ಯೋಗಗಳನ್ನು ನಾವು ನೇಮಕಾತಿ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಒಂದಷ್ಟು ನಿರೀಕ್ಷೆಗಳಿದೆ ಸರ್. ಯಾವ ಇಲಾಖೆಯಲ್ಲಿ ಯಾವ್ಯಾವ ರೀತಿಯ ಹುದ್ದೆಯನ್ನು ನಿರೀಕ್ಷೆ ಮಾಡ್ಬೋದು ಅನ್ನೋ ವಿಚಾರವಾಗಿ ಏನು ಹೇಳ್ತೀವಿ? ನೋಡಿ, ಇದಕ್ಕೊಂದು ಸಣ್ಣ ಡಾಟಾ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಒಟ್ಟು ಕರ್ನಾಟಕ ಸರ್ಕಾರದಲ್ಲಿ ಗೌರ್ಮೆಂಟ್ ಅನೌನ್ಸ್ ಮಾಡಿರೋ ಹಾಗೆ 2,84,881 ಪೋಸ್ಟ್ ಖಾಲಿ ಇದೆ. ಆಯ್ತಾ? ಇದರಲ್ಲಿ ಆಶ್ಚರ್ಯ ಏನಂದ್ರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆಯಲ್ಲಿ 79,694 ಪೋಸ್ಟ್ ಖಾಲಿ ಇದೆ. ಉನ್ನತ ಶಿಕ್ಷಣದಲ್ಲಿ ಸುಮಾರು 13,599 ಪೋಸ್ಟ್ ಖಾಲಿ ಇದೆ. ಅಂದ್ರೆ ರಿಕ್ರೂಟ್ಮೆಂಟ್ ಅವಶ್ಯಕತೆ ಇರೋದು ಖಾಲಿ ಇರ್ತಕ್ಕಂಥದ್ದು. ಇನ್ನು ಆರೋಗ್ಯ ಮತ್ತು ವೈದ್ಯಕೀಯದಲ್ಲಿ ಹೆಚ್ಚು ಕಡಿಮೆ 37,577 ಪೋಸ್ಟ್ ಇದೆ. ಒಳಾಡಳಿತ ಅಂತೇಳಿ 28,188. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 8,525. ಈ ರೀತಿ ಪಶುಸಂಗೋಪನೆ 11,020. ಈ ರೀತಿ ಒಟ್ಟು ಟೋಟಲ್ಲು 43 ಇಲಾಖೆಗಳಲ್ಲಿ 2,84,881 ಪೋಸ್ಟ್ ಖಾಲಿ ಇದೆ. ಇಷ್ಟನ್ನು ಭರ್ತಿ ಮಾಡ್ತೀವಿ ಅಂತ ನಮ್ಮ ಕರ್ನಾಟಕ ಸರ್ಕಾರ ಅನೌನ್ಸ್ ಮಾಡಿದೆ. ಅವರ ಇದರಲ್ಲೇ ಪ್ರಣಾಳಿಕೆನಲ್ಲೇ ಅನೌನ್ಸ್ ಮಾಡಿದೆ 2 ಲಕ್ಷಕ್ಕಿಂತ ಹೆಚ್ಚು ಜಾಬ್ನ ನಾವು ಸೃಷ್ಟಿ ಮಾಡ್ತೀವಿ ಅಂತ. ಈಗ ಒಳ ಮೀಸಲಾತಿಯ ಕಾರಣದಿಂದಾಗಿ ಸ್ವಲ್ಪ ತಡ ಆಯಿತು. ಹಂಗಾಗಿ ಅದು ಇಶ್ಯೂ ಇನ್ನೇನು ಫೈನಲ್ ಹಂತದಲ್ಲಿ ಇರೋದ್ರಿಂದ ಇನ್ನು 2 ವರ್ಷ ಸರ್ಕಾರಕ್ಕೂ ಟೈಮ್ ಇರೋದ್ರಿಂದ ಈ 2 ವರ್ಷದಲ್ಲಿ ಇಷ್ಟನ್ನು ಭರ್ತಿ ಮಾಡ್ತಾರೆ ಅಂತ ವಿದ್ಯಾರ್ಥಿಗಳು ನಂಬಿದ್ದಾರೆ. ನಾವು ಕೂಡ ನಂಬಿದ್ದೀವಿ. ಈಗ ಮೊದಲನೇ ಹಂತದಲ್ಲಿ 50,000 ಚಿಲ್ಲರೆ ಪೋಸ್ಟ್ಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅದು ತುಂಬಾ ಸ್ವಾಗತಾರ್ಹ. ಎಷ್ಟು ಸಾಧ್ಯವಷ್ಟು ಬೇಗ ಅದನ್ನ ಮಾಡ್ತಕ್ಕಂಥದ್ದು ಮಾಡಬೇಕು ಅನ್ನೋದು ಎಲ್ಲರ ಒತ್ತಾಯ. ಓಕೆ, ವಿದ್ಯಾರ್ಥಿಗಳನ್ನ ಬಹಳ ನೇರವಾಗಿ ಬಹಳ ಹತ್ತಿರದಿಂದ ಗಮನಿಸಿರ್ತೀರ ಸರ್. ಅವರ ಮನದಾಳದ ಮಾತನ್ನ ಬಹಳ ಅರ್ಥ ಮಾಡ್ಕೊಂಡಿರೋದಂದ್ರೆ ನೀವುಗಳಾಗಿರ್ತೀರ, ಬೋಧಕರಾಗಿರ್ತೀರ ಸರ್. ಪ್ರಮುಖವಾಗಿ ಇತ್ತೀಚೆಗೆ ಈ ನೇಮಕಾತಿ ವಿಳಂಬದಿಂದ ಎಷ್ಟೋ ವಿದ್ಯಾರ್ಥಿಗಳು ಮಾನಸಿಕ ಖಿನ್ನತೆಗೊಳಗಾಗ್ತಿದ್ದಾರೆ. ಅದನ್ನ ನೋಡಿದ ತಕ್ಷಣ ನಿಮಗೆ ಏನಾಗುತ್ತೆ? ಹಾಗೆ ಆ ಮಾನಸಿಕ ಖಿನ್ನತೆಗೊಳಗಾಗುವಂತ ಉದ್ಯೋಗಾಕಾಂಕ್ಷಿಗಳಿಗೆ ಏನ್ ಹೇಳ್ತೀರಾ ಸರ್? ನೋಡಿ, ಟೋಟಲ್ ಈ ರೀತಿ ಏನು ಜಾಬ್ಸ್ ಸರಿಯಾಗಿ ಸಿಗ್ತಾ ಇಲ್ವಲ್ಲ, ಸರಿಯಾಗಿ ನೇಮಕಾತಿಗಳಾಗ್ತಾ ಇಲ್ವಲ್ಲ, ಹಂಗಾಗಿ ಹೈಯರ್ ಸ್ಟಡೀಸ್ ಬರೋ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿದೆ. ಸೂಕ್ಷ್ಮ ಗಮನಿಸೋದಾದ್ರೆ ಈಗ ತಾವು ಗಮನಿಸಿರ್ಬೋದು, ಬೇಕಾದ್ರೆ ಎಲ್ಲ ಶಾಲಾ ಕಾಲೇಜುಗಳು ಭರ್ತಿ ಆಗಿರ್ತವೆ, PUC ಕಾಲೇಜುಗಳು ಭರ್ತಿ ಆಗಿರ್ತವೆ. ಡಿಗ್ರಿ ಕಾಲೇಜು ಮತ್ತು ಮಾಸ್ಟರ್ ಡಿಗ್ರಿಗೆ ವಿದ್ಯಾರ್ಥಿಗಳು ತುಂಬ ಕಡಿಮೆ ಅಡ್ಮಿಷನ್ ಆಗ್ತಾ ಇದ್ದಾರೆ. ಹೊಸ ಬೆಳವಣಿಗೆಗಳಿಂತ ತಾವು ಗಮನಿಸಿರ್ಬೋದು ಅಂತ ಅನ್ಕೋತೀನಿ. ಅದಕ್ಕೆ ಕಾರಣ ಏನಂದ್ರೆ ಇವ್ರಿಗಿಂತ ಹಿರಿಯರು ಕೆಲಸವಿಲ್ಲದೆ ಅಲ್ದಾಡ್ತಾ ಇರುವಾಗ ನಾವ್ಯಾತಕ್ಕೆ ಓದಬೇಕು ಅನ್ನೋವಂಥ ಒಂದು ಮನಸ್ಥಿತಿ ವಿದ್ಯಾರ್ಥಿಗಳಿಗೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಂಗಾಗಿದೆ ಅಂತ ಅನಿಸುತ್ತೆ. ಮತ್ತು ಕೆಲವರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದು ತಾವು ಗಮನಿಸಿದ್ದೀರಾ. ತುಂಬ ಮಹತ್ವಾಕಾಂಕ್ಷೆ ಇಟ್ಕೊಂಡು ಬಂದ್ಬಿಟ್ಟಿರ್ತಾರೆ ಫೀಲ್ಡ್ಗೆ. ಆಮೇಲೆ ವಿಶೇಷವಾಗಿ 21, 22, 23, 24 ಇದೆಲ್ಲ ಒಬ್ಬ ವಿದ್ಯಾರ್ಥಿಯ ತುಂಬ ಸಾರವತ್ತಾದ ಜೀವನದ ಭಾಗ. ಡೈನಮಿಕ್ ಏಜ್ ಅದು. ಆ ಏಜನ್ನೇ ತೊಡಗಿಸ್ಬಿಟ್ಟಿರ್ತಾರೆ ಓದಕ್ಕೆ ಅಂತ. ಆದವರು ಯೌವನದ ತುಂಬ ಮುಖ್ಯವಾದ ಭಾಗ. ಅದೇ ಬೇರೆಯವ್ರ ಥರ ಸುತ್ತಾಡಿರಲ್ಲ, ಪಿಕ್ನಿಕ್ ಹೋಗಿರಲ್ಲ, ಎಂಜಾಯ್ ಮಾಡಿರಲ್ಲ,
ಸ್ಟಡಿ ಮಾಡಿರ್ತಾರೆ. ಎಸ್. ಆಗ ಅವ್ರು ಅಂದ್ಕೊಂಡಂಥ ಜಾಬ್ ಸಿಗದೆ ಹೋದರೆ, ನೇಮಕಾತಿ ಸರಿಯಾಗಿ ಆಗದೆ ಹೋದರೆ ಅವ್ರಿಗೆ ಎಷ್ಟು ಮಾನಸಿಕ ಆಘಾತ ಆಗ್ಬೋದು. ಖಂಡಿತವಾಗ್ಲೂ ತುಂಬ ಜನ ವಿದ್ಯಾರ್ಥಿಗಳಿಗೆ ಈ ಸಮಸ್ಯೆ ಇದೆ, ತುಂಬ ಕಷ್ಟ ಇದೆ. ನಾನು ಎಷ್ಟೋ ವಿದ್ಯಾರ್ಥಿಗಳು ನಮ್ಮ ಸುತ್ತಮುತ್ತ ಓಡಾಡುವಾಗ, ಅಯ್ಯೋ ಇವ್ರಿಗೆ ಇನ್ನೂ ಒಂದು ಸೆಟ್ಲ್ ಆಗಿಲ್ವಲ್ಲ, ಇವ್ರಿಗೆ ಇನ್ನೂ ಒಂದು ಒಳ್ಳೆ ಜಾಬ್ ಸಿಕ್ಕಿಲ್ವಲ್ಲ ಅಂತ ನಾನು ಎಷ್ಟೋ ಸಲ ನೊಂದ್ಕೋತಾ ಇರ್ತೀನಿ. ಹಂಗಾಗುತ್ತೆ. ಆ ಕಾರಣಕ್ಕಾಗಿ ಈ ಸರ್ಕಾರಗಳು ಈ ಸಮಸ್ಯೆನ ಸೀರಿಯಸ್ ಗಂಭೀರವಾಗಿ ಪರಿಗಣಿಸಬೇಕು, ಬೇಗ ನೇಮಕಾತಿ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಸರ್, ಈಗ ಅರ್ಜಿಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮಾಡುವಂತಹ ತಪ್ಪುಗಳು ಹೇಗಿರುತ್ತೆ? ಅರ್ಜಿ ತಿರಸ್ಕಾರ ಆಗೋದಕ್ಕೆ ಏನ್ ಕಾರಣ ಇರುತ್ತೆ? ನಾವೆಲ್ಲೋ ಒಂದು ಕಡೆ ಅಯ್ಯೋ ನೇಮಕಾತಿ ಮಾಡೇ ಬಿಟ್ರಪ್ಪ, ಎಲ್ಲೋ ಒಂದು ಕಡೆ ಇಲ್ಲ ನಾವು ಅಪ್ಲಿಕೇಶನ್ ಹಾಕ್ಲೇಬೇಕು ಅನ್ನೋ ವಿಚಾರದಲ್ಲಿ ಒಂದಷ್ಟು ಗೊಂದಲದಲ್ಲೇ ನಾವು ಎಡವಟ್ಟು ಮಾಡ್ಕೊಳ್ತೀವ, ಏನ್ ಹೇಳ್ತೀರಾ? ಸಾಮಾನ್ಯವಾಗಿ ವಿದ್ಯಾರ್ಥಿಗಳದ್ದು ಪ್ರಾಬ್ಲಮ್ ಏನಂದ್ರೆ, ಎಲ್ಲಕ್ಕೂ ಕೊನೆಯ ಹಂತಕ್ಕೆ ಬರ್ತಾರಲ್ಲ, ಕೊನೆಯ ಹಂತದವರೆಗೂ ವೆಯ್ಟ್ ಮಾಡ್ತಾರೆ. ಸಹಜವಾಗಿ ಅದು ಜಾಸ್ತಿ ಆಗುತ್ತೆ. ಮತ್ತೆ ನಾನು ಟೆಸ್ಟ್ ವ್ಯಾಲ್ಯೂಯೇಷನ್ ಮಾಡುವಾಗ ನಾನು ನೋಡ್ತೀನಲ್ಲ ಪೇಪರ್ಸ್ ಎಲ್ಲ, ಆ ಕಾಲಮ್ಸ್ ಎಲ್ಲ ಕರೆಕ್ಟಾಗಿ ಭರ್ತಿ ಮಾಡಿರಲ್ಲ. ಈಗ ಡೇಟ್ ಬರಿಬೇಕು, ಟೆಸ್ಟ್ ನಂಬರ್ ಬರೆದಿರ್ಬೇಕು, ವಿಷಯ ಬರೆದಿರ್ಬೇಕು, ಎಷ್ಟನೇ ಟೆಸ್ಟ್ ಅಂತ ಇರಬೇಕು, ಆಮೇಲೆ ಅವ್ರ ರಿಜಿಸ್ಟರ್ ನಂಬರ್ ಬರೆದಿರ್ಬೇಕು. ಇದೆಲ್ಲ ಒಂದು ಕಾಲಮ್ ಇರುತ್ತೆ, ಅದು ಸಾಮಾನ್ಯವಾಗಿ ಬರೆಯಲ್ಲ. ಅದೇನಂತೆ, ಅದು ಇವಾಗಿಂದ ಅಭ್ಯಾಸ ಆಗ್ಬೇಕು ಅವ್ರಿಗೆ, ಇವಾಗಿಂದ ಅಭ್ಯಾಸ ಆಗ್ಬೇಕು. ನಾವು ಅಲ್ಲಿ ಸರಿ ಮಾಡ್ಕೋತೀವಿ ಅಂದ್ರೆ ಅದು ಆಗಲ್ಲ. ಈಗ ಹೆಂಗ್ ಕಲ್ತಿರ್ತೀವಿ ಅದು ಹಂಗೆ ಬಂದ್ಬಿಡುತ್ತೆ ಅಲ್ಲೂ ಕೂಡ. ಅದಕ್ಕೆ ಆ ಥರ ಎಲ್ಲ ಕಾಲಮ್ಸ್ನ ಕರೆಕ್ಟಾಗಿ ಭರ್ತಿ ಮಾಡುವುದು ಒಂದು ಸಂಸ್ಕಾರ. ಅದು ವಿದ್ಯಾರ್ಥಿಗಳಿಗೆ ಬರಬೇಕು ಮುಖ್ಯವಾಗಿ. ಮತ್ತು ಕೊನೆ ದಿನಾಂಕದವರೆಗೂ ವೆಯ್ಟ್ ಮಾಡ್ಕೊಳ್ದೇನೆ ಸಾಧ್ಯವಾದಷ್ಟು ಬೇಗ ಅವರ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತು ಯಾರ್ದಾದ್ರು ಅಪ್ಲಿಕೇಶನ್ ಹಾಕಿರೋರ ಮಾರ್ಗದರ್ಶನ ತಗೊಳ್ಳೋದಾಗಿರ್ಬೋದು, ಆ ಥರ ಮಾಡ್ಕೋಬೇಕು. ಹಿಂಗಾಗಿ ಎಷ್ಟೋ ವಿದ್ಯಾರ್ಥಿಗಳು ತುಂಬ ಪ್ರತಿಭೆ ಇದ್ರು ಕೂಡ ಅವರು ವಂಚಿತರಾಗ್ಬಿಡ್ತಾರೆ. ಈವನ್ ಚೆನ್ನಾಗಿ ಎಕ್ಸಾಮ್ ಬರೆದಿದ್ರು ಕೂಡ ಯಾವುದೋ ಒಂದು ಈ ಥರ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅವರು ಹೊರಗಡೆ ಬಂದ್ಬಿಡ್ತಾರೆ. ಈ ಥರದ್ದೆಲ್ಲ ಸಾಮಾನ್ಯವಾಗಿ ಆಗುತ್ತೆ. ಅದಕ್ಕೆ ಎಚ್ಚರ, ಯಾವಾಗಲೂ ಎಚ್ಚರ, ಜಾಗೃತವಾಗಿ ಈ ವಿಷಯದ ಬಗ್ಗೆ ಇರಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್, ಈಗ ಈ ಮೀಸಲಾತಿ ಅನ್ನುವಂತಹ ವಿಚಾರ ಬಂದ್ರೆ, ಈಗ SC ST OBC ಆಗಿರ್ಬೋದು, ಈ ಮೀಸಲಾತಿ ರಚನೆ ಹೇಗಿರುತ್ತೆ, ಅದ್ರ ಜೊತೆಗೆ ಇತ್ತೀಚೆಗೆ ಒಳ ಮೀಸಲಾತಿ ಅನ್ನೋ ವಿಚಾರವಾಗಿ ಅದಕ್ಕಾಗಿನೇ ಈ ನೇಮಕಾತಿ ಅನ್ನೋದು ವಿಳಂಬ ಆಗ್ತಾ ಹೋಯ್ತು. ಸೊ ಎಲ್ಲೋ ಒಂದು ಕಡೆ ಇದರಿಂದ ಒಂದು ಕಡೆ ಸರ್ಕಾರಕ್ಕೆ ಮೀಸಲಾತಿ ತರಬೇಕು ಅಥವಾ ಎಲ್ಲೋ ಒಂದು ಕಡೆ ಆ ತರದ ಆಲೋಚನೆ ಇದ್ರೆ, ಆದ್ರೆ ಉದ್ಯೋಗಾಕಾಂಕ್ಷಿಗಳಿಗೆಲ್ಲ ನಮಗೆ ನೇಮಕಾತಿ ಬೇಕು, ನಮಗೊಂದು ಉದ್ಯೋಗ ಬೇಕು ಅಂತ. ಈ ಮೀಸಲಾತಿ ಹೇಗೆ ಏನು ಅನ್ನೋ ವಿಚಾರವಾಗಿ ಹೇಳೋದಾದ್ರೆ ನೋಡಿ, ಈಗ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಅಂತ ಅಂದಾಗ ಈಗ UPSC ಅಥವಾ ಇನ್ನು ಬೇರೆ ಬೇರೆ ಸಂಸ್ಥೆಗಳು ನಡೆಸ್ತಕ್ಕಂಥ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಅಲ್ಲಿ ಜನರಲ್ ಮೆರಿಟ್ ಅವ್ರಿಗೆ 32 ವರ್ಷದವರೆಗೆ ಅವಕಾಶ ಇರುತ್ತೆ ಬರೀಲಿಕ್ಕೆ. 32 ವರ್ಷದವರೆಗೆ ಅವಕಾಶ ಇರುತ್ತೆ. 6 ಅಟೆಂಪ್ಟ್ಸ್ ಕೊಟ್ಟಿರ್ತಾರೆ ನಮ್ಮಲ್ಲಿ. UPSC ನಲ್ಲಿ 6 ಅಟೆಂಪ್ಟ್ಸ್ ಕೊಟ್ಟಿರ್ತಾರೆ. OBCಗಳು 35 ವರ್ಷದವರೆಗೆ ಬರೀಬಹುದು, ಅವ್ರಿಗೆ 9 ಅಟೆಂಪ್ಟ್ಸ್ ಇರುತ್ತೆ. SC STಗಳು 37 ವರ್ಷದವರೆಗೆ ಬರೀಬಹುದು, ಅವ್ರಿಗೆ 21 ವರ್ಷದಿಂದ 37 ವರ್ಷ ಒಟ್ಟು 17 ಅಟೆಂಪ್ಟ್ಸ್ ಬರೆಯೋಕ್ಕೆ ಅವಕಾಶ ಇರ್ತದೆ. ಈ ರೀತಿ ಇರ್ತದೆ. ಇನ್ನು ಫಿಸಿಕಲಿ ಚಾಲೆಂಜ್ಡ್ ಆದವ್ರಿಗೆ, ಮಿಲಿಟರಿ ಅವ್ರಿಗೆ ಇನ್ನೂ ಒಂದು 5 ವರ್ಷ ಎಕ್ಸ್ಟ್ರಾ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ. ಸಾಮಾನ್ಯವಾಗಿ ಆ ಥರ ಇರ್ತದೆ. ಇನ್ನು ಸ್ಟೇಟ್ ಗೌರ್ಮೆಂಟ್ ಆದರೆ ಜನರಲ್ ಮೆರಿಟ್ ಅವ್ರಿಗೆ 35 ವರ್ಷ ಇರ್ತದೆ, OBCಗಳಿಗೆ 37 ವರ್ಷ ಇರ್ತದೆ, SC STಗಳಿಗೆ 40 ವರ್ಷ ಇರ್ತದೆ. ಮತ್ತು ಅದರಲ್ಲಿ ಫಿಸಿಕಲ್ ಚಾಲೆಂಜ್ಡ್ ಮತ್ತು ಮಿಲಿಟರಿ ಎಕ್ಸ್ ಸರ್ವಿಸ್ ಮೆನ್ಗಳಿಗೆಲ್ಲ ಒಂದು 5 ವರ್ಷ ಎಕ್ಸ್ಟ್ರಾ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ. ಈ ರೀತಿ ಇರುತ್ತೆ. ಆದರೆ ಸಾಮಾನ್ಯವಾಗಿ ನನಗೆ ಗೊತ್ತಿರುವಾಗ ಅಷ್ಟು ತಡವಾಗಿ ಮಾಡೋದು ಭಾಳ ಕಷ್ಟ. ಯಾವುದೇ ವಿದ್ಯಾರ್ಥಿಗಳಿಗೂ ತುಂಬ ಕಷ್ಟ. ಕೆಲವು ಎಕ್ಸೆಪ್ಷನ್ ಕೇಸ್ ಇರುತ್ತೆ, 35 ವರ್ಷ ಆದಮೇಲೂ ಮಾಡೋರು ಇರ್ತಾರೆ, ಇಲ್ಲ ಅಂತಲ್ಲ. ಆದರೆ ನಾನು ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀನಿ ಅಂದರೆ, ಅಷ್ಟು ಲೇಟ್ವರೆಗೂ ಕಾಯೋ ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ 21, 22, 23, 24, 25 ವರ್ಷದ ಒಳಗಡೆನೆ ಮುಗಿಸ್ಕೊಳ್ಳೋದು ಭಾಳ ಒಳ್ಳೆಯದು. ಒಳ್ಳೆ ಸರ್ವಿಸ್ ಕೂಡ ಜಾಸ್ತಿ ಸಿಗುತ್ತೆ, ಅವ್ರಿಗೆ ಸೇವೆ ಮಾಡೋಕ್ಕೂ ಹೆಚ್ಚು ಅವಕಾಶ ಸಿಗುತ್ತೆ ಬೇಗ ಎಂಟ್ರಿ ಆದ್ರೆ. ಅಂದ್ರೆ ಆಲ್ಮೋಸ್ಟ್ ಬೇಗನೆ ಆದ್ರೆ ಒಳ್ಳೇದು. ಸರ್, ಈಗ ಗ್ರಾಮೀಣ ಭಾಗದ ಕನ್ನಡ ಮಾಧ್ಯಮದಲ್ಲಿ ಓದಿದಂತ ಎಷ್ಟೋ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸೌಲಭ್ಯ ಏನಾದ್ರೂ ಸಿಗುತ್ತಾ ಈ UPSC KPSC ವಿಚಾರದಲ್ಲಿ ನೋಡೋದಾದ್ರೆ ಯಾವ ತರ ಇರುತ್ತೆ ಅಂತ? ನೋಡಿ, ಅದು ಕರ್ನಾಟಕ ಸರ್ವಿಸ್ ಇದೆಯಲ್ಲ, KPSC ಮತ್ತು ಒಟ್ಟು ಕರ್ನಾಟಕ ಸರ್ಕಾರ ಮಾಡ್ತಕ್ಕಂಥ ಎಲ್ಲ ಜಾಬ್ಸಲ್ಲೂ ಕೂಡ ರೂರಲ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ಅವಕಾಶ ಇದೆ. ಕನ್ನಡ ಮೀಡಿಯಂ ಅವ್ರಿಗೂ ಸ್ಪೆಷಲ್ ಆದಂತ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ಆದರೆ ಸೆಂಟ್ರಲ್ ಸರ್ವಿಸಲ್ಲಿ ಆ ಥರದ್ದು ಯಾವುದೂ ಇರಲ್ಲ. ಸೆಂಟ್ರಲ್ ಸರ್ವಿಸಲ್ಲಿ ಈ ಕನ್ನಡ ಮೀಡಿಯಂ ಮತ್ತು ರೂರಲ್ ಬ್ಯಾಕ್ಗ್ರೌಂಡ್ ಇಂಥದ್ದು ಯಾವುದು ಕನ್ಸಿಡರ್ ಮಾಡಲ್ಲ. ಬಟ್ ಸ್ಟೇಟ್ ಗೌರ್ಮೆಂಟಲ್ಲಿ ಮಾತ್ರ ಅದೆಲ್ಲ ಕನ್ಸಿಡರ್ ಮಾಡ್ತಾರೆ. ಓಕೆ, ನಮಗೆ ಒಂದು ಆಸೆ ಸರ್, ಇಲ್ಲ ಮಾರ್ಗದರ್ಶಕರು ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡ್ತಾರೆ ಅಂತ. ಪ್ರಮುಖವಾಗಿ ನೀವು ಕನ್ನಡ ಐಚ್ಛಿಕದ ವಿದ್ವಾಂಸರು ಕೂಡ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಪದಗಳನ್ನು ಅರ್ಥ ಮಾಡಿಸ್ಬೇಕು ಅಂದ್ರೆ, ಅಥವಾ ಯಾವುದೇ ಒಂದು ಪದ್ಯ ವಚನವನ್ನು ಅರ್ಥ ಮಾಡಿಸ್ಬೇಕು ಅಂದ್ರೆ ಅದನ್ನ ಹಾಡಿನ ಮುಖಾಂತರವಾಗಿ ನೀವು ಅರ್ಥ ಮಾಡಿಸ್ತೀರಾ ಅಂತ, ಅದರ ಒಂದು ಎಳೆಯನ್ನ ನಾವಿಲ್ಲಿ ನೋಡ್ಬೋದಾ ಅಂತ. ಅಂದ್ರೆ ಈಗ ನಾನೊಬ್ಬ ಕನ್ನಡ ಸಾಹಿತ್ಯದ ಒಬ್ಬ ಶಿಕ್ಷಕ. UPSC ನಲ್ಲಿ ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ಯಾರು ಕನ್ನಡ ಐಚ್ಛಿಕ ತಗೋತಾರೆ, ಆಪ್ಷನಲ್ ಕನ್ನಡ ತಗೋತಾರೆ, ಅಂಥವ್ರಿಗೆ ಟೀಚ್ ಮಾಡ್ತಕ್ಕಂಥವನು.
ಈಗ ನಮ್ಮಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಬಹಳಷ್ಟು ಪದ್ಯಗಳಿದ್ದಾವೆ ಮತ್ತು ವಚನಗಳಿದ್ದಾವೆ ಮತ್ತು ಕೀರ್ತನೆಗಳಿದ್ದಾವೆ. ಇದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡುವಂಥ ಸಂದರ್ಭದಲ್ಲಿ ಓಕೆ. ಅವ್ರಿಗೆ ಹಾಡಿ ಎಕ್ಸ್ಪ್ಲೇನ್ ಮಾಡೋದು ಉಂಟು ಕೆಲವೆಲ್ಲ. ಅದು ಏನಾಗುತ್ತೆ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಇಷ್ಟ ಆಗುತ್ತೆ, ಅಪೀಲ್ ಆಗುತ್ತೆ. ಓಕೆ. ಅದ್ರಲ್ಲಿ ವಿಶೇಷವಾಗಿ ವಚನಗಳಂತೂ ಸ್ವಲ್ಪ ಜಾಸ್ತಿನೇ ಹಾಡ್ತೀನಿ ಕ್ಲಾಸಲ್ಲಿ. ನಾವೆಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಕೇಳ್ತಾ ಇರ್ತೀವಲ್ಲ, ಹಂಗಾಗಿ ಹಾಡ್ತೀನಿ. ಅದು ಇಷ್ಟ ಆಗುತ್ತೆ ಅಂತ. ಅಂದ್ರೆ ವಿದ್ಯಾರ್ಥಿಗಳನ್ನ ಸರ್ ಸೆಳೆದುಕೊಳ್ಳೋದು ಬಹಳ ಕಷ್ಟ. ಪಾಠ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾವ್ದಾದ್ರು ವಿಚಾರಗಳನ್ನ ಹೇಳ್ತಾ ಇದ್ದ ಸಂದರ್ಭದಲ್ಲಿ ಆದ್ರೆ ಇಂಥ ವಿಷಯಗಳು ಅಟ್ರಾಕ್ಷನ್ ಆಗುತ್ತೆ ಅಂದ್ರೆ ಅದು ಹೇಗಿರುತ್ತೆ ಅಂತ ನಮಗೂ ಕುತೂಹಲ ಅಷ್ಟೇ. ಸೊ ಹಾಗಾಗಿ ಅದನ್ನ ಹಾಡ್ಬೋದಾ ಅಂತ. ಈಗ ಸಿಂಪಲ್ ನೋಡಿ, ಈಗ ಉದಾಹರಣೆಗೆ ಈಗ ಅಕ್ಕ ಮಹಾದೇವಿಯವ್ರದ್ದು ವಚನ ಇದೆ. ಹಾವಿನ ಹಲ್ಲ ಕಳೆದು ಹಾವನಾಡಿಸ ಬಲ್ಲಡೆ, ಹಾವಿನ ಸಂಘವೇ ಲೇಸು ಕಂಡಯ್ಯ. ಕಾಯ ವಿಕಾರವ ಕಳೆದು ಕಾಯದಲ್ಲಿರ್ದರೆ, ಕಾಯದ ಸಂಘವೇ ಲೇಸು ಕಂಡಯ್ಯ ಅಂತ ಒಂದು ವಚನ ಬರ್ತದೆ. ಅಂದ್ರೆ ಹಾವು ಅಂತ ನಾವು ತಗೊಳ್ಳುವಾಗ ಇಡೀ ಅದರ ಹಾವಿನ ಶರೀರದಲ್ಲಿ ಸಮಸ್ಯೆ ಇರಲ್ಲ, ಹಲ್ಲಲ್ಲಿ ಮಾತ್ರ ಸಮಸ್ಯೆ ಇರುತ್ತೆ. ಹಲ್ಲನ್ನು ತೆಗೆದ್ಬಿಟ್ರೆ ಹಾವಿನ ಸ್ನೇಹನ ಮಾಡ್ಬೋದು ಅಂತ ಅಕ್ಕ ಮಹಾದೇವಿ ಅವರು ಹೇಳೋದು. ಆಮೇಲೆ ನಮ್ಮ ದೇಹದಲ್ಲೂ ಕೂಡ ಕಂಪ್ಲೀಟ್ ದೇಹನೇ ಸರಿ ಇಲ್ಲ ಅಂತ ಹೇಳಕ್ ಬರಲ್ಲ. ದೇಹದಲ್ಲಿ ವಿಕಾರಗಳಿದಾವಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ, ಆ ವಿಕಾರಗಳನ್ನ ತೆಗೆದ್ಬಿಟ್ರೆ ಆ ದೇಹದ ಸಮಸ್ಯೆ ಇಲ್ಲ. ಆ ದೇಹ ಅನ್ನೋದು ಒಂಥರ ಪ್ರಸಾದ ಆಗ್ಬಿಡ್ತದೆ, ಅದು ಪರಿಶುದ್ಧ ಆಗ್ಬಿಡ್ತದೆ. ಅದ್ರ ಸಮಸ್ಯೆ ಇಲ್ಲ. ಅಂದ್ರೆ ಹಾವಿನಲ್ಲಿ ಸಮಸ್ಯೆ ಇರೋದು ಹಲ್ಲಲ್ಲಿ ಮಾತ್ರ. ಹಲ್ಲು ತೆಗೆದ್ರೆ ಹಾವಿನ ಸಹವಾಸ ಮಾಡ್ಬೋದು. ದೇಹದ ವಿಕಾರಗಳನ್ನ ಕಳೆದ್ರೆ ದೇಹದ ಸಹವಾಸ, ಅಂದ್ರೆ ದೇಹ ಇರ್ಬೋದು ಅಂತ. ಈ ದೇಹನೇ ತಿರಸ್ಕರಿಸೋ ಅವಶ್ಯಕತೆ ಇಲ್ಲ ಅಂತ ಅಕ್ಕ ಮಹಾದೇವರು ಹೇಳ್ತಾರೆ. ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡೋ ಒಂದು ಚಲನಚಿತ್ರದ ಹಾಡನ್ನು ಹೇಳ್ತೀನಿ ಸಾಮಾನ್ಯವಾಗಿ. ಈಗ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ಹಾಡಿದೆ, ನೀವು ಕೇಳಿದ್ದೀರಾ, ಆಕಸ್ಮಿಕ ಮೂವಿದು ಅಂತ ಅಂದ್ಕೊಂಡಿದ್ದೀನಿ. ಅಂಕೆ ಇರದ ಮನಸ್ಸನು ದಂಡಿಸುವುದು ನ್ಯಾಯ, ಮೂಕ ಮುಗ್ಧ ದೇಹವ ಹಿಂಸಿಸುವುದು ಹೇಯ. ಆ ಥರ ನೋಡಿ, ಅದಕ್ಕೂ ಕನೆಕ್ಟ್ ಆಗುತ್ತೆ. ಅಂಕೆ ಇರದಂತ ಮನಸ್ಸಿದೆಯಲ್ಲ, ಅದನ್ನ ದಂಡಿಸ್ಬೇಕು ಅಂತ. ಈ ಮೂಕ ಮುಗ್ಧವಾದ ದೇಹ ಇದು, ಇದಕ್ಕೇನು ಇನ್ನೋಸೆಂಟ್ ಇದು, ಇದನ್ನೇನು ಹಿಂಸೋ ಅವಶ್ಯಕತೆ ಇಲ್ಲ ಅಂತ ಒಂದು ಒಳ್ಳೆ ಮೆಸೇಜ್ ಇರ್ತದೆ. ಈಗ ಅಕ್ಕ ಮಹಾದೇವಿಯವರ ಆ ವಚನಕ್ಕೆ ಇದನ್ನ ಲಿಂಕ್ ಮಾಡಿ ಸಾಮಾನ್ಯವಾಗಿ ನಾನು ಒಂದ್ಸರಿ ಹೇಳ್ತಾ ಇರ್ತೀನಿ. ಅದು ವಿದ್ಯಾರ್ಥಿಗಳಿಗೆ ಇಷ್ಟ ಆಗುತ್ತೆ. ಅಂದ್ರೆ ಪ್ರತಿ ಬಾರಿಯೂ ಕೂಡ ವಿದ್ಯಾರ್ಥಿಗಳ ಜೊತೆ ಇದೇ ರೀತಿ ನೀವು ಸಂವಹಿಸ್ತೀರಾ ಅಂತ ಹೇಳಿ? ಮ್ಯಾಕ್ಸಿಮಮ್ ನಾನು ಸಾಮಾನ್ಯವಾಗಿ ನನ್ನ ತರಗತಿ ವಿದ್ಯಾರ್ಥಿಗಳಿಗೆ ಇಷ್ಟ ಆಗೋ ಥರನೇ ನಾನು ಮಾಡ್ಕೊಡ್ತೀನಿ ಅವ್ರಿಗೆ, ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಎಷ್ಟೋ ಜನ ಸರ್, ತುಂಬಾ ಜನ ಶಿಕ್ಷಕರಾದರೂ ಆಗಿರ್ಬೋದು ಅಥವಾ ಯಾರೇ ಆಗಿದ್ರು ಕೂಡ ಒಂದಷ್ಟು ಜನ ಮಾರ್ಗದರ್ಶನ ನೀಡ್ತಾರೆ, ಹೌದು. ಆದ್ರೆ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದು ಯಾವ್ದು ಇರಲ್ಲ. ಆದ್ರೆ ನೀವು ಪ್ರಮುಖವಾಗಿ ಆರ್ಥಿಕವಾಗಿ ಹಿಂದುಳಿದಂಥವ್ರು, ಗ್ರಾಮೀಣ ಭಾಗದ ಕನ್ನಡ ಮಾಧ್ಯಮ ಓದಿದಂಥ ವಿದ್ಯಾರ್ಥಿಗಳನ್ನೇ ಅತಿ ಹೆಚ್ಚಾಗಿ ಗಮನ ಹರಿಸ್ತಿದ್ದೀರಾ. ಅದ್ರ ಜೊತೆಗೆ ಒಂದಷ್ಟು ಏನಪ್ಪಾ ಅಂದ್ರೆ ಅವಾಗ ಆರ್ಥಿಕವಾಗಿ ಕೂಡ ಅವರ ಏನಿರುತ್ತೆ ಫೈನಾನ್ಷಿಯಲ್ ಅನ್ನುವಂಥ ವಿಚಾರವಾಗಿ ಅರ್ಥ ಮಾಡ್ಕೊಂಡು ಅವರಿಗೆ ಒಂದಷ್ಟು ಕೋಚಿಂಗ್ ಕೂಡ ಕೊಡ್ತಾ ಇದ್ದೀರಾ. ಯಾಕೆ ಅನ್ನಿಸ್ತು ಸರ್ ನಿಮಗೆ ಈ ತರ ಮಾಡಬೇಕು ಅಂತ? ಯಾಕೆ ಅನ್ನಿಸ್ತು? ಈಗ ಮೊದಲನೇದಾಗಿ ನೋಡಿ, ನಾನು ಒಂದು ಗ್ರಾಮೀಣ ಭಾಗದಿಂದ ಬಂದಂಥವನು. ಈಗ ನಾವು ಓದುವಾಗ ನಮಗೆ ಯಾವ ಮಾರ್ಗದರ್ಶನ ಇದ್ದಿರಲಿಲ್ಲ. ಸಿಂಪಲ್ ಆಗಿ SSLC ಮಾಡಿದ್ವಿ, ಆಮೇಲೆ PUC ಮಾಡಿದ್ವಿ, ಆಮೇಲೆ ಡಿಗ್ರಿ ಮಾಡಿದ್ವಿ, ಆಮೇಲೆ ಮಾಸ್ಟರ್ ಡಿಗ್ರಿ ಮಾಡಿದ್ವಿ, ಆಮೇಲೆ PhD ಸೇರಿದ್ವಿ. PhD ಮುಗಿಯೋತ್ತಿಗೆ ಮುದುಕನೇ ಆಗ್ಬಿಟ್ವಿ. ಸೊ ಅಂದ್ರೆ ಆ ಥರ, ಅಂದ್ರೆ ಮಾರ್ಗದರ್ಶನ ಇದ್ದಿದ್ರೆ ಇನ್ನು ಬೇರೆ ಬೇರೆ ಅವಕಾಶಗಳಿಗೆಲ್ಲ ಹೋಗ್ಬೋದಾಗಿತ್ತು. ಸುಮ್ಮನೆ ಕಣ್ಮುಚ್ಕೊಂಡು ಹೊರಟೋದಂಗೆ ಆಯ್ತು. ಅದಕ್ಕೆ ಸೊ ಇದು ನನಗೆ ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ, ನಮಗೆ ರೈಟ್ ಟೈಮಲ್ಲಿ ರೈಟ್ ಗೈಡೆನ್ಸ್ ಸಿಗದೆ ಇದ್ದಿದ್ದರಿಂದ, ಸೊ ಇವತ್ತಿನ ವಿದ್ಯಾರ್ಥಿಗಳಿಗೆ ಒಂದು ಸೂಕ್ತವಾದಂಥ ಗೈಡೆನ್ಸ್ನ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಈ ಫೀಲ್ಡ್ಗೆ ಬಂದಿದ್ದಷ್ಟೇ. ಈಗ ನೋಡಿ, ಉದಾಹರಣೆಗೆ ನೀವು ಹೇಳಿದ್ರಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗಿಂತ, ಈಗ ಕರ್ನಾಟಕ ಸರ್ಕಾರದಿಂದ ಯೋಜನೆಗಳಿದ್ದಾವೆ. ಈಗ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಧಾರ್ಮಿಕ ಅಲ್ಪಸಂಖ್ಯಾತರ ಇಲಾಖೆಯಿಂದ ಈಗ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದುವಂಥವ್ರಿಗೆ ಫ್ರೀ ಟ್ರೈನಿಂಗ್ ಕೊಡುವಂಥ ಸಿಸ್ಟಮ್ ಇದೆ. ಒಂದು PETC ಅಂತ ಒಂದಿದೆ, ಈಗ IGCC ಅಂತ ಮಾಡಿದ್ದಾರೆ. ಅಲ್ಲಿ ಏನು ಮಾಡ್ತಾರೆ, ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ವರ್ಷಕ್ಕೊಂದ್ಸರಿ. UPSCಗೆ ಬೇರೆ, KPSCಗೆ ಬೇರೆ, ಗ್ರೂಪ್ಸಿಗೆ ಬೇರೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು, ಈ ಥರದಕ್ಕೆ ಬೇರೆ ಬೇರೆ ರೈಲ್ವೆ ರಿಕ್ರೂಟ್ಮೆಂಟ್, ಈ ಥರದಕ್ಕೆಲ್ಲ ಬ್ಯಾಂಕ್ ಆಫೀಸರ್ಸ್ಗೆಲ್ಲ ಎಕ್ಸಾಮ್ ಕಾಲ್ ಮಾಡ್ತಿರ್ತಾರೆ. ಇದು ತುಂಬ ಒಂದು ರೀತಿ ವರದಾನ, ವಿದ್ಯಾರ್ಥಿಗಳಿಗೆ ವರದಾನ. ಇದನ್ನು ತುಂಬ ಸಾವಿರಾರು ವಿದ್ಯಾರ್ಥಿಗಳು ಬಳಸ್ಕೊತಾ ಇದ್ದಾರೆ. ಈಗೇನೋ ಟೆಕ್ನಿಕಲ್ ಕಾರಣದಿಂದ ಒಂದು 2-3 ವರ್ಷದಿಂದ ಸರಿಯಾಗಿ ಕಾಲ್ ಮಾಡಿಲ್ಲ, ಅಲ್ಲೂ ಸಹಿತ ಎಕ್ಸಾಮ್ಸ್ ಎಲ್ಲ ಸರಿಯಾಗಿ ನಡೆಸಿಲ್ಲ, ಯಾವುದೋ ಬೇರೆ ರೀಸನ್ ಇರ್ಬೇಕು ಅನ್ಸುತ್ತೆ. ಅದನ್ನೆಲ್ಲ ಬಳಸ್ಕೊಳ್ಳಿ ಅಂತ ನಾನು ವಿದ್ಯಾರ್ಥಿಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಅಕಾಡೆಮಿನೂ ಸೇರಿದಂಗೆ ಹಲವಾರು ಅಕಾಡೆಮಿಗಳು ಸ್ಕಾಲರ್ಶಿಪ್ ಟೆಸ್ಟ್ ಮಾಡ್ತಿರ್ತಾರೆ. ಸ್ಕಾಲರ್ಶಿಪ್ ಟೆಸ್ಟ್ ಮಾಡಿ ಬಡ ವಿದ್ಯಾರ್ಥಿಗಳಿಗೆ ಫಸ್ಟ್ ಒಂದು 5-10 ರ್ಯಾಂಕ್ ಬರೋರಿಗೆ ಫ್ರೀ ಕೊಡ್ತಾರೆ, ನಾವು ಕೊಡ್ತೀವಿ ಆ ಥರ. ಆಮೇಲೆ ಇವನ್ ಕಡಿಮೆ ಮಾರ್ಕ್ಸ್, ಸಪೋಸ್ 35%ಗಿಂತ ಮೇಲ್ ತಗೊಂಡಂಥವ್ರಿಗೆ, ನಮ್ಮ ಟೆಸ್ಟಲ್ಲಿ ಯಾರು ತಗೋತಾರೆ ಅಂಥವ್ರಿಗೆ 50% ಫೀಸ್ ಕನ್ಸೆಷನ್ ಮಾಡ್ತೀವಿ. ಈ ಥರದ್ದೆಲ್ಲ ಇರ್ತದೆ.
ಈ ರೀತಿಯ ಒಂದು ಗೈಡೆನ್ಸ್ ಎಲ್ಲ ಕೊಡ್ತಾ ಇದೀವಿ. ಅಂದ್ರೆ ಅವ್ರಿಗೆ ಹೇಳ್ಕೊಡಬೇಕಷ್ಟೇ, ಇಂತಿಂಥ ಜಾಗದಲ್ಲಿ ಇಂತಿಂಥ ಅವಕಾಶಗಳಿದೆ, ಹೋಗಿ ನುಗ್ಗಿ ಅಂತ ಹೇಳ್ಕೊಡ್ಬೇಕು. ಅಂತ ಒಂದು ಕೆಲಸನ ಮಾಡ್ತಾ ಇದೀವಿ. ಮತ್ತು ನಾವು ಸಹಿತ ನಮ್ಮ ಅಕಾಡೆಮಿಯಿಂದ ಎಷ್ಟು ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಸರ್ವಿಸ್ ಮಾಡ್ಬೋದು ಅದನ್ನ ಮಾಡ್ತಾ ಇದ್ದೀವಿ. ಓಕೆ ಸರ್, ಈಗ ನೇಮಕಾತಿ ಅಧಿಸೂಚನೆ ನಿಜವಾಗ್ಲೂ ಕೂಡ ಆಗಿದೆಯಾ, ಅಥವಾ ಈಗಾಗಲೇ ಉದ್ಯೋಗ ಆಕಾಂಕ್ಷಿಗಳು ಎಷ್ಟೋ ಜನ ಈ ಕೆಲವೊಂದಿಷ್ಟು ಫೇಕ್ ವೆಬ್ಸೈಟ್ಗಳು ಕೂಡ ಕ್ರಿಯೇಟ್ ಆಗಿದೆ ಸರ್. ನಾವೀಗ ಹಣವನ್ನು ಹಾಕುವಂಥ ವಿಚಾರ ಯಾವುದೇ ಬಂತು ಅಂದರೆ ಫೇಕ್ ವೆಬ್ಸೈಟ್ಗಳನ್ನು ನೋಡ್ತಾ ಹೋಗ್ತಿದ್ವಿ. ಎಲ್ಲವೂ ಕೂಡ ಒಂದು ರೀತಿಯಾಗಿ ನಮಗೆ ನಕಲಿ ಅಂತ ಅನ್ನಿಸ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಉದ್ಯೋಗ ಜಾಹೀರಾತುಗಳು, ಅವುಗಳನ್ನು ನಂಬ್ಕೊಂಡು ಹೋಗುವಂಥ ಉದ್ಯೋಗ ಆಕಾಂಕ್ಷಿಗಳಿಗೆ, ಅಥವಾ ಜಾಹೀರಾತುಗಳ ಮುಖಾಂತರವಾಗಿ ಈ ಕೋರ್ಸ್ಗೆ ಹಿಂಗಿದೆ, ಇಲ್ಲ ಫ್ರೀ ಕೊಡ್ತೀವಿ ನಾವು, ಇಲ್ಲ ಇಷ್ಟಿಂದಲ್ಲಿ ನಾವು ಸರ್ಕಾರಿ ನೌಕರಿಗಳನ್ನ ಕೊಡಿಸ್ತೀವಿ ಅನ್ನುವಂಥ ವಿಚಾರವಾಗಿ ಸಾಕಷ್ಟು ಜನ ಮರಳಾಗಿ ಹೋಗ್ಬಿಟ್ಟಿದ್ದಾರೆ, ಎಷ್ಟೋ ಜನ ಮೋಸ ಹೋಗ್ಬಿಟ್ಟಿದ್ದಾರೆ ಸರ್. ಅದಕ್ಕೆ ಏನು ಹೇಳ್ತೀರಾ ನೀವು? ಏನಿಲ್ಲ, ನಾನು ವಿದ್ಯಾರ್ಥಿಗಳಿಗೆ ಹೇಳ್ಕೊಳ್ಳೋದು, ಸೊ ಗೌರ್ಮೆಂಟ್ ವೆಬ್ಸೈಟ್ಗಳನ್ನ ಸೂಕ್ಷ್ಮವಾಗಿ ಗಮನಿಸೋದು. ಗೌರ್ಮೆಂಟ್ ಏನು ನ್ಯೂಸ್ ಚಾನೆಲ್ಸ್ ಇರುತ್ತೆ ಅಥವಾ ಗೌರ್ಮೆಂಟ್ ಇಂದ ಅನೌನ್ಸ್ ಆಗುವಂತದನ್ನ ಅಧಿಕೃತವಾಗಿ ಗಮನಿಸೋದು ಒಳ್ಳೆಯದು. ಪ್ರಕಟಣೆ, ಸರ್ಕಾರದ ಪ್ರಕಟಣೆಗಳನ್ನ ಗಂಭೀರವಾಗಿ ಪರಿಗಣಿಸಬೇಕು. ಈಗೇನು 56,000 ರಿಕ್ರೂಟ್ಮೆಂಟ್ ಅಂತ ಹೇಳಿದಾರೆ, ಅದು ಇನ್ನೂ ಅಧಿಕೃತವಾಗಿ ಅನೌನ್ಸ್ ಮಾಡಿಲ್ಲ. ಇದು ಒಳ ಮೀಸಲಾತಿ ವಿಷಯ ಇದ್ದ ಕಾರಣದಿಂದ ಅಥವಾ ಸರ್ಕಾರ ಚೇಂಜ್ ಆಯ್ತಲ್ಲ, ಆ ಒತ್ತಡದಿಂದನೂ ಮಾಡದೇ ಇರ್ಬೋದು. ಈಗ ಇಮಿಡಿಯೇಟ್ ಆಗಿ ಮಾಡ್ತಾರೆ ಅನ್ಸುತ್ತೆ. ಪೊಲೀಸ್ ಇಲಾಖೆಯಲ್ಲಿ ಸ್ವಲ್ಪ ಕಾಲ್ ಮಾಡಿದ್ದಾರೆ, ಇವಾಗ 3,900 ಚಿಲ್ಲರೆ ಕಾನ್ಸ್ಟೇಬಲ್ ಏನೋ ಕಾಲ್ ಮಾಡಿದ್ದಾರೆ. ಈಗ ಬಹಳಷ್ಟು ನಮ್ಮಲ್ಲಿ UPSC ಓದ್ತಿರೋ ವಿದ್ಯಾರ್ಥಿಗಳು ನನಗೆ ಕೇಳ್ತಾ ಇದಾರೆ, ನಾವೀಗ ಅದಕ್ಕೆ ಓದ್ಬೇಕಾ ಬೇಡವಾ. ಈ ಅವ್ರು IAS ಆದಕ್ಕೆ ಬಂದಿರೋರಿಗೆ ಫ್ರಸ್ಟ್ರೇಷನ್ ಯಾವ ತರ ಇದೆ ಇಮ್ಯಾಜಿನ್ ನೋಡಿ, ಅಥವಾ ಕಷ್ಟ ಯಾವ ತರ ಇದೆ ಅಂದ್ರೆ ಅಟ್ಲೀಸ್ಟ್ ಅದನ್ನು ಬರೀಲ್ಲ ನಾನು ಅಂತ ಕೆಲವರು ಕೇಳ್ತಾರೆ. ಆ ತರ ಇದೆ. ಹಂಗಾಗಿ ವಿದ್ಯಾರ್ಥಿಗಳು ಈ ತರದ ಪ್ರಕಟಣೆಗಳ ವಿಚಾರದಲ್ಲಿ ಸರ್ಕಾರದ ಅಧಿಕೃತವಾದ ಮಾಹಿತಿನ ಅವಲಂಬಿಸೋದು ಒಳ್ಳೇದು ಅಂತ ನಾನು ಹೇಳಕ್ ಇಷ್ಟ. ಗ್ರಾಮೀಣ ಭಾಗದಿಂದ ಬಂದಂಥವ್ರು ಸರ್, ನೀವು ಕಷ್ಟ ಅನ್ನೋದು ಬಹಳ ಹತ್ತಿರದಿಂದ ನೋಡಿರ್ತೀರ. ನಿಮ್ಮ ಜೊತೆಲಿದ್ದ ಸಂಗಡಿಗರ ಆರ್ಥಿಕ ಸ್ಥಿತಿ ಕೂಡ ಗೊತ್ತಿರುತ್ತೆ. ಈಗಿರುವಂತಹ ವಿದ್ಯಾರ್ಥಿಗಳಲ್ಲಿ ಈ ಆರ್ಥಿಕ ಸ್ಥಿತಿ ವಿಚಾರವಾಗಿ ನಿಮ್ಮ ಮುಂದೆ ಅಳಲನ್ನು ತೋಡ್ಕೊಳೋದಾಗಿರ್ಬೋದು, ಅಥವಾ ನೇಮಕಾತಿ ವಿಳಂಬದಿಂದ ಇಲ್ಲ ನನ್ನ ಕೈಲಿ ಆಗ್ತಾನೇ ಇಲ್ಲ, ನಾನು ಬಿಟ್ಟು ಬೇರೆ ಯಾವುದಾದ್ರೂ ಮನೆ ಕಡೆಗೆ ಹೋಗ್ಬಿಡ್ತೀನಿ ಅಂತ ನೋವನ್ನ ವ್ಯಕ್ತಪಡಿಸೋದು, ಈ ಥರದ್ದು ಏನಾದರೂ ಆಗಿದೆಯಾ ಸರ್? ಹೇಳಿದ್ದಾರೆ, ತುಂಬಾ ಜನ ಹೇಳಿದ್ದಾರೆ. ಈಗ ಕೆಲವರು 4 ವರ್ಷ ಪ್ರಿಪರೇಷನ್ ಮಾಡಿರ್ತಾರೆ, ಕೆಲವರು 5 ವರ್ಷ ಪ್ರಿಪರೇಷನ್ ಮಾಡಿರ್ತಾರೆ, ಆಗಿರಲ್ಲ, ಏನು ಪ್ರಿಲಿಮ್ಸ್ ಆಗಿರಲ್ಲ, ಅಂತ ಸಂದರ್ಭ ಇರ್ತದೆ. ಆಗ ಬಹಳಷ್ಟು ಜನ ದುಃಖ ಆಗ್ಬಿಟ್ಟಿರೋದು, ಕಣ್ಣೀರು ಹಾಕಿರೋರು ಇದ್ದಾರೆ, ತುಂಬಾ ಜನ ಕಣ್ಣೀರು ಹಾಕಿದ್ದಾರೆ. ಏನ್ ಮಾಡೋದು, ಈ ಲೋಕನೇ ಅಷ್ಟು ಆ ಥರ ವಿಪರೀತವಾದಂಥ ಕಾಂಟ್ರಡಿಕ್ಷನ್ಸ್ ಇಂದ ಕೂಡಿದೆ, ವೈರುಧ್ಯಗಳಿಂದ ಕೂಡಿದೆ. ಆಮೇಲೆ ಒಂದ್ ರೀತಿಲಿ ಬಹಳ ಕ್ರೂಯಲ್ ಆದಂತ ಲೋಕ, ಅಷ್ಟು ಸ್ಪರ್ಧೆ ಇರ್ತದೆ, ಕಟ್ತ್ರೋಟ್ ಆದಂತ ಕಾಂಪಿಟೇಷನ್ ಇರ್ತದೆ. ಅದರ ನಡುವೆ ಸರ್ಕಾರದ ಮಟ್ಟದಲ್ಲಿ ಆಗ್ತಕ್ಕಂಥ ವಿಳಂಬಗಳು, ಇದೆಲ್ಲದರಿಂದ ಬಹಳಷ್ಟು ವಿದ್ಯಾರ್ಥಿಗಳು ತುಂಬಾ ನೊಂದ್ಕೊಂಡು ನನ್ನ ಜೊತೆ ಮಾತಾಡಿರೋರೆಲ್ಲ ಇದ್ದಾರೆ. ಆಗ ನಾನು ಅವ್ರಿಗೆ ಆಲ್ಟರ್ನೇಟಿವ್ಸ್ ಹೇಳ್ತೀನಿ, ಬೇರೆ ಏನೆಲ್ಲ ಮಾಡ್ಬೋದು ಅಂತ ಹೇಳ್ತೀನಿ. ಯಾಕೆಂದ್ರೆ ಉದಾಹರಣೆಗೆ ಈಗ ನಾಲೆಡ್ಜ್ ಇಸ್ ಪವರ್ ಅಂತ ಸಾಮಾನ್ಯವಾಗಿ ನಾವು ಹೇಳ್ತೀವಿ. ಆ ನಾಲೆಡ್ಜ್ ಇಸ್ ಪವರ್ ಅಂತ ಹೇಳಿದಾಗ, ನೀವು ವಿಪರೀತ ಓದ್ಕೊಂಡಾಗ ನಿಮ್ಗೆ ವಿಪರೀತ ನಾಲೆಡ್ಜ್ ಬಂದ್ಬಿಡ್ತದೆ. ಆ ನಾಲೆಡ್ಜ್ ಇಲ್ಲೇ ಬಳಕೆ ಆಗ್ಬೇಕು ಅಂತೇನಿಲ್ಲ, ಇಲ್ಲೇ ಬಳಕೆ ಆಗ್ಬೇಕು ಅಂತಿಲ್ಲ, ಎಲ್ಲಾದ್ರೂ ಬಳಕೆ ಆಗ್ಬೋದು. ಈಗ ತುಂಬಾ ನಾಲೆಡ್ಜ್ ಇರೋರು ಎಲ್ಲಾ ಕಡೆನೂ ಒಂಥರ ಶೈನಿಂಗ್ ಸ್ಟಾರ್ ತರ ಮಿನುಗ್ತಾರ, ಅವರು ಸಹಜವಾಗಿ ಹಂಗ್ ಬಳಸಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎಲ್ಲಿ ಯಾವ ಫೀಲ್ಡ್ಗೆ ಹೋದ್ರೂ ನೀವು ಸಕ್ಸಸ್ ಆಗ್ತೀರಾ, ಯಾಕಂದ್ರೆ ನಾಲೆಡ್ಜ್ ಇರ್ತದೆ, ಹೋಗಿ ಅಂತ ನಾನು ಗೈಡ್ ಮಾಡ್ತೀನಿ. ಬೇರೆ ಸಾಧ್ಯತೆಗಳನ್ನ ಕಂಡುಕೊಳ್ಳಿ, ಖಿನ್ನತೆಗೊಳಗಾಡಬೇಡಿ. ಇದಕ್ಕಿಂತ ಬೆಟರ್ ಆಪ್ಷನ್ಸ್ನ ನಿಮಗೆ ಬಹುಶಃ ನೇಚರು ಹೋಗ್ಲಿ ಅಂತಾನೆ ಹಿಂಗೆ ಆಗಿರ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೆ. ಓಕೆ, ಸೋಷಿಯಲ್ ಮೀಡಿಯಾ ತುಂಬಾ ಸ್ಟ್ರಾಂಗ್ ಆಗಿದೆ ಸರ್. ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂದ್ರೆ ಒಂದು ಕೈಲಿ ಮೊಬೈಲ್ ಇಟ್ಕೊಬಿಟ್ರೆ ನಮ್ಮ ಕೈಗೆ ಬರುತ್ತೆ. ಈ ಮೋಹ ಅನ್ನೋ ವಿಚಾರವಾಗಿ ಮಾತನಾಡ್ತಿದ್ರಿ. ಯಾರೋ ಒಬ್ರು ಸಾಧನೆ ಮಾಡಿರ್ತಾರೆ, ಡಬಲ್ ಸ್ಟಾರ್, ಟ್ರಿಬಲ್ ಸ್ಟಾರ್ ಹಾಕೊಂಡಿರ್ತಾರೆ, ಅದನ್ನ ನೋಡಿದ ತಕ್ಷಣ ನಮಗೆ ಆಕರ್ಷಣೆ ಆಗುತ್ತೆ. ಇಲ್ಲ ನಾನು ಪೊಲೀಸ್ ಆಗಬೇಕು, ಕಷ್ಟಪಟ್ಟು ಓದಬೇಕು, ಇಲ್ಲ ನಾನು ಕೂಡ ಒಬ್ಬ IAS ಆಫೀಸರ್ ಆಗಬೇಕು, ನಾನು ಒಬ್ಬ ಜಿಲ್ಲಾಧಿಕಾರಿ ಆಗ್ಬಿಟ್ಟು, ಆ ಮೋಹ ಅನ್ನುವಂಥದ್ದು ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ? ಬೇಕು, ಖಂಡಿತ ಬೇಕು. ಗ್ರೇಟ್ ಆಂಬಿಷನ್ಸ್ ಇದೆಯಲ್ಲ, ಮಹತ್ವಾಕಾಂಕ್ಷೆಗಳು ಅವ್ರಿಗೆ ಬೇಕು. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ DC ಆಗ್ತಾರೆ ಅಂತ ಅಂದ್ರೆ, ಅದು ಮಹಿಳೆ ಆಗ್ಲಿ ಅಥವಾ ಪುರುಷ ಆಗ್ಲಿ, ಅವ್ರಿಗೆ ಎಷ್ಟು ಅವಕಾಶ ಇರ್ತದೆ. ಸೊ ತುಂಬಾ ಪವರ್ ಇರ್ತದೆ, ಇಡೀ ಜಿಲ್ಲೆಗೆ ಅವರು ಕಿಂಗ್ ಅಥವಾ ಕ್ವೀನ್ ಆಗಿರ್ತಾರೆ. ಅವ್ರಿಗೆ ಒಳ್ಳೆ ಕಾರ್ ಇರುತ್ತೆ, ಒಳ್ಳೆ ಬಂಗ್ಲೆ ಇರ್ತದೆ, ಒಳ್ಳೆ ಸ್ಟಾಫ್ ಇರ್ತದೆ. ಅವರು ಒಂದು ಸಿಗ್ನೇಚರ್ ಹಾಕಿದ್ರೆ ಲಕ್ಷಾಂತರ ಜನರ ಬದುಕು ಬದಲಾಗ್ಬಿಡ್ತದೆ. ಅವ್ರಿಗೆ ಇಡೀ ಎಲ್ಲೋದ್ರೂ ಎಲ್ಲ ಸೌಲಭ್ಯ ಇರ್ತದೆ, ಟ್ರಾವೆಲಿಂಗ್ ಆಗ್ಬೋದು, ಹೆಲ್ತ್ ಆಗ್ಬೋದು, ಎಲ್ಲ ತರದಲ್ಲೂ ಫ್ರೀ ಇರ್ತದೆ, ಅಷ್ಟು ಪೊಸಿಷನ್ ಇರ್ತದೆ. ಆ ತರದ ಒಂದು ಡ್ರೀಮ್ನ ಎಲ್ಲ ವಿದ್ಯಾರ್ಥಿಗಳು ಇಟ್ಕೊಳ್ಳೇಬೇಕು, ಖಂಡಿತ ಇಟ್ಕೋಬೇಕು. ಅದು ಸಹಜ, ಅದು ಅವಶ್ಯಕವಾದದ್ದು, ತುಂಬಾ ಅವಶ್ಯಕವಾದದ್ದು. ನಾವು ಅದನ್ನೇ ಹೇಳ್ತೀವಿ, ಮಹತ್ವಾಕಾಂಕ್ಷೆನ ಇಟ್ಕೊಳ್ಳಿ ಅಂತ. ಮತ್ತು ಇನ್ನೊಂದು ಏನು ಹೇಳ್ತೀವಿ ವಿದ್ಯಾರ್ಥಿಗಳಿಗೆ ಅಂದ್ರೆ, ನೀವು ಯಾವಾಗಲೂ ದೊಡ್ಡ ಪರೀಕ್ಷೆಗಳಿಗೆ ಪ್ರಿಪರೇಷನ್ ಮಾಡಿದಾಗ ಈ ಸಣ್ಣ ಪರೀಕ್ಷೆಗಳು ಸುಲಭ ಆಗ್ಬಿಡ್ತವೆ. ಈಗ PCನೇ ಆಗ್ಬೇಕು ಅಂತ ಓದಬಾರ್ದು,
PC ಆಗ್ಬೇಕು ಅಂತ ಹೋದಾಗ ಆಗ್ಬೋದು, ಆಗ್ದೇನೆ ಇರ್ಬೋದು. ಒಂದಕ್ಕಷ್ಟೇ ಸೀಮಿತ ಆಗಬಾರ್ದು. ಆಗ್ಬಿಡು. ನೀವು ಅಟ್ಲೀಸ್ಟ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗ್ತೀನಿ ಅಂತ ಹೋದ್ರೆ PC ಆಗ್ಬಿಡ್ಬೋದು ಅದಕ್ಕೆ ಓದಿದ್ರೆ. ಅಥವಾ KPSC ಪ್ರಿಪ್ರೇಷನ್ ಮಾಡಿದ್ರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ತುಂಬಾ ಸುಲಭ ಆಗ್ಬೋದು. ಹಂಗೆ ಹೇಳ್ತೀವಿ ಸಾಮಾನ್ಯವಾಗಿ. ಅಂದ್ರೆ ದೊಡ್ಡ ಎಕ್ಸಾಮ್ಸ್ಗೆ, ಸೊ ಬಿಗ್ ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನ್ ಮಾಡಿ, ಆಗ ಈ ಸಣ್ಣ ಪುಟ್ಟ ಎಕ್ಸಾಮ್ಸ್ ಅಲ್ಲಿ ಆಟೋಮೆಟಿಕ್ ಆಗಿ ಸುಲಭ ಪಾಸ್ ಆಗೋಗ್ತದೆ ಅಂತ ವಿದ್ಯಾರ್ಥಿಗಳು ಮಾರ್ಗದರ್ಶನ ಮಾಡ್ತಾ ಇರ್ತೀವಿ ನಾವು ಸಾಮಾನ್ಯವಾಗಿ. ಸರ್, ನನ್ನ ಮಾತೃಭಾಷೆ ಕನ್ನಡ, ನನಗೀಗ ಆಂಗ್ಲ ಭಾಷೆ ಬರೋದಿಲ್ಲ. ನಾನು UPSC ಪಾಸ್ ಆಗಲೇಬೇಕು, ನನ್ನ ಕನಸದು. ಆದರೆ ನನಗೆ ಆಂಗ್ಲ ಭಾಷೆ ಆಗಲಿ ಅಥವಾ ಹಿಂದಿಯಲ್ಲಿ ನನಗೆ ಬರೆಯೋದಕ್ಕೆ ಬರಲ್ಲ, ಆಪ್ಷನ್ ಇಲ್ಲ ನನಗೆ ಅಂತ ಇಟ್ಕೊಳ್ತೀನಿ. ಸೊ ಆದರೆ ಎಲ್ಲೋ ಒಂದು ಕಡೆ ಈ ನಮ್ಮ ದಕ್ಷಿಣ ಭಾರತದ ಕಡೆ ನಾವು ಅತಿ ಹೆಚ್ಚಾಗಿ ನಾವು ಮಾತೃಭಾಷೆ ಯಾವ್ದು ಬಳಸ್ತೀವೋ ಅದರಲ್ಲೇ ಪರೀಕ್ಷೆನ ಬರಿತೀವಿ, ಅದರಲ್ಲೇ ನಾವು ವ್ಯವಹಾರ ಮಾತು ಎಲ್ಲ ಕೂಡ ಆಡ್ತೀವಿ ಸರ್. ಆದರೆ ಎಲ್ಲೋ ಒಂದು ಕಡೆ ನಾವು UPSC ಬರಿಬೇಕು ಅನ್ನುವಂತಹ ಸಂದರ್ಭದಲ್ಲಿ ಈ ಭಾಷೆ ಅಡ್ಡಿ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡಿ. ಇದ್ರ ಬಗ್ಗೆ ನಾನಂತೂ ಒಂದು 10 ವರ್ಷದಿಂದನೂ ವಾಯ್ಸ್ ಮಾಡ್ತಾನೆ ಇದ್ದೀನಿ, ವಿದ್ಯಾರ್ಥಿಗಳ ಕ್ಲಾಸಲ್ಲಿ ಹೇಳ್ತಾನೆ ಇದ್ದೀನಿ. ಈಗ ಯಾವುದೇ ಸೆಂಟ್ರಲ್ ಸರ್ವಿಸ್ ಎಕ್ಸಾಮ್ಸ್, ಮೆಜಾರಿಟಿ UPSC ಎಕ್ಸಾಮ್ಸ್ ಅಂತದ್ದು ಅಥವಾ ಮಿಲಿಟರಿ ಎಕ್ಸಾಮ್ಸ್ ಅಂತದ್ದು, ಬೇರೆ ಬೇರೆ ರೈಲ್ವೆ ಇತ್ಯಾದಿಗಳೆಲ್ಲ ಹಿಂದಿಯಲ್ಲಿ ಇರ್ತದೆ ಕ್ವಶನ್ ಪೇಪರ್, ಇಲ್ಲಾಂದ್ರೆ ಇಂಗ್ಲೀಷಲ್ಲಿ ಇರ್ತದೆ. ಇದೇನಾಗುತ್ತೆ, ಉತ್ತರ ಭಾರತೀಯರು ಒಂದು 7-8 ರಾಜ್ಯಗಳ ಜನರಿಗೆ ಅವರು ಮಾತೃಭಾಷೆಯಲ್ಲಿ ಪರೀಕ್ಷೆ ಬರೀತಾರೆ. ಆ ಮಾತೃಭಾಷೆಯಲ್ಲಿ ಪರೀಕ್ಷೆ ಬರೆಯುವಾಗ ಅವ್ರಿಗೆ ಇಂಗ್ಲೀಷ್ ಬರಲೇಬೇಕು ಅಂತೇನಿಲ್ಲ, ಅವ್ರು ಪಾಸ್ ಆಗ್ಬಿಡ್ತಾರೆ. ಬಟ್ ನಮ್ಮಲ್ಲಿ ಏನಾಗಿದೆ, ಸೌತ್ ಇಂಡಿಯನ್ಸ್ಗೆ ಅಥವಾ ಕನ್ನಡಿಗರಿಗೆ ಏನಾಗಿದೆ, ಇವ್ರಿಗೆ ಕನ್ನಡದಲ್ಲಿ ಪರೀಕ್ಷೆ ಬರೆಯೋ ಅವಕಾಶ ಇಲ್ಲ. ಇಲ್ಲ ಅವ್ರು ಇಂಗ್ಲೀಷಲ್ಲಿ ಬರೀಬೇಕು, ಇಲ್ಲಾಂದ್ರೆ ಹಿಂದಿನಲ್ಲಿ ಬರೀಬೇಕು. ಹಿಂದಿ ಅಂತೂ ಇವ್ರಿಗೆ ಹೋಗಲ್ಲ, ಇಂಗ್ಲೀಷಲ್ಲೇ ಬರೀಬೇಕು. ಇಂಗ್ಲೀಷು ಅಲ್ಲಿ ತುಂಬಾ ಒಳ್ಳೆ ಬೇಸಿಕ್ಕಿಂದ ಒಳ್ಳೆ ಇಂಗ್ಲೀಷ್ ಇರೋರಿಗೆ ಸುಲಭ ಆಗ್ಬಿಡ್ತದೆ. ಈ ಎಷ್ಟೋ ಜನ ಗ್ರಾಮೀಣ ಭಾಗದಲ್ಲಿ ಕನ್ನಡ ಮೀಡಿಯಂ ಓದ್ಕೊಂಡು ಬಂದಿರೋರು ದಿಢೀರ್ನ ಇಂಗ್ಲೀಷಿಗೆ ಚೇಂಜ್ ಮಾಡಿದಾಗ ಕಷ್ಟಪಡ್ತಾರೆ. ಈ ಒಂದು ಸಮಸ್ಯೆ ಇದೆ. ನಾನು ಅದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೊತೀನಿ, ಇದಕ್ಕೆ ಏನೋ ಒಂದು ಪರಿಹಾರ ಕಂಡುಹಿಡೀರಿ. ನೀವು ಕರ್ನಾಟಕದ ವಿಧಾನಸಭೆಯಲ್ಲಿ ಇದಕ್ಕೊಂದು ಒಳ್ಳೆ ತೀರ್ಮಾನ ತಗೊಂಡು ಸೆಂಟ್ರಲ್ ಗೌರ್ಮೆಂಟ್ ಕಳಿಸ್ಕೊಡಿ. ಅಂದ್ರೆ ಉತ್ತರ ಭಾರತದ ವಿದ್ಯಾರ್ಥಿಗಳು ಹೇಗೆ ತಮ್ಮ ಮಾತೃಭಾಷೆಯಲ್ಲಿ ಪರೀಕ್ಷೆ ಬರೆಯುವಂಥ ಅವಕಾಶನ ಪಡೆದಿದ್ದಾರೋ ಅದೇ ರೀತಿ ದಕ್ಷಿಣ ಭಾರತೀಯರು ಕನ್ನಡಿಗರಿಗೂ ಕೂಡ ಮಾತೃಭಾಷೆಯಲ್ಲಿ ಪರೀಕ್ಷೆ ಬರೆಯುವಂಥ ಅವಕಾಶ ಸಿಗಬೇಕು. ಇದೊಂದು ದೊಡ್ಡ ಬೇಡಿಕೆ. ಇದನ್ನ ಕರ್ನಾಟಕ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಮಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಕನ್ನಡ ಪರ ಸಂಘಟನೆಗಳು ದಯವಿಟ್ಟು ಈ ವಿಷಯನ ಕೈಗೆತ್ತಿಕೊಂಡು ಇದನ್ನೊಂದು ನಿರ್ಣಾಯಕ ಹಂತಕ್ಕೆ, ಲಾಜಿಕಲ್ ಎಂಡ್ಗೆ ಮುಟ್ಟಿಸಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಈ ಹೋರಾಟ ನೆನ್ನೆ ಮೊನ್ನೆದಲ್ಲ ಸರ್, ತುಂಬಾ ವರ್ಷಗಳಿಂದಲೂ ಕೂಡ ಅದೇ ರೀತಿಯಾಗಿದೆ. ಸಾಕಷ್ಟು ಅಡೆತಡೆಗಳು ಆಗ್ತಿದೆ ಅಂತ ಸರ್. ಈಗ ಎಲ್ಲೋ ಒಂದು ಕಡೆ ಈ ಮುಂಬರುವಂತಹ ನೇಮಕಾತಿಯಲ್ಲಿ ಯಾವ ರೀತಿಯಾದಂತಹ ಇಲಾಖೆಗಳಲ್ಲಿ ಒಂದು ಮುಂಬಡ್ತಿ ಸಂಬಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯ್ಕೆ ಮಾಡ್ಕೊಳ್ತೀವಿ ಅಂದ್ರೆ ಯಾವ ಇಲಾಖೆಯಲ್ಲಿ ಅತಿ ಹೆಚ್ಚಾಗಿ ಇದಾಗಬಹುದು ಸರ್ ಅಂತ ನೋಡಿ. ಸಾಮಾನ್ಯವಾಗಿ UPSC ಮತ್ತು KPSC ಪೋಸ್ಟ್ಗಳಿಗೆ ತುಂಬ ರೆಸ್ಪೆಕ್ಟ್ ಇದೆ, ಒಳ್ಳೆ ಪೊಸಿಷನ್ ಇದೆ, ಒಳ್ಳೆ ಸಂಬಳ ಇದೆ ಮತ್ತು ಒಳ್ಳೆ ಸವಲತ್ತಿದೆ. ಅದಲ್ಲದೆ ಇನ್ನು ಬೇರೆ ಬೇರೆ ಸ್ಟೇಟ್ ಸರ್ವಿಸು ಸಣ್ಣ ಪುಟ್ಟದ್ದಕ್ಕೂ ಈಗ ಏನು ಮಾಡೋಕ್ಕಲ್ಲ, ಅಲ್ಲಿ ಸಿಗ್ಲಿಲ್ಲ ಹೋಗಲೇಬೇಕಾಗುತ್ತೆ ವಿದ್ಯಾರ್ಥಿಗಳು. ಆ ಕಾರಣಕ್ಕೆ ಅವರು ತುಂಬ ಆಕರ್ಷಕವಾದದ್ದನ್ನ ಮಾಡಬೇಕು ಅಂದರೆ ಆಕರ್ಷಕವಾದ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ, ಅದಕ್ಕೆ ಹೆಚ್ಚು ಎಫರ್ಟ್ ಹಾಕಬೇಕಾಗುತ್ತೆ. ಹಾಗಾಗಿ ಆ ರೀತಿಲಿ ನಾನು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈಗ ನಾನು ಇಷ್ಟು ಹೇಳಿದ್ನಲ್ಲ, 2,84,000 ಚಿಲ್ಲರೆ ಪೋಸ್ಟ್ ಖಾಲಿ ಇದಾವೆ ಅಂತ ಹೇಳಿದ್ನಲ್ಲ, ಈಗ ಅದರಲ್ಲಿ ಹೆಚ್ಚು ಶಿಕ್ಷಣ ಇಲಾಖೆನಲ್ಲೇ ಹೆಚ್ಚು ಕಡಿಮೆ 1,00,000 ಪೋಸ್ಟೇ ಇದಾವೆ ಹೆಚ್ಚು ಕಡಿಮೆ ಖಾಲಿ. ಈಗ ಅಷ್ಟನ್ನ ಸರ್ಕಾರ ನೇಮಕಾತಿ ಮಾಡಕ್ಕೆ ಹೊರಡಿಸ್ತಾರ, ಆದೇಶ ಹೊರಡಿಸ್ತಾರ ಗೊತ್ತಿಲ್ಲ. ಅದನ್ನ ಎಷ್ಟು ಮಾಡ್ಬೋದು ಗೊತ್ತಿಲ್ಲ, ಐಡಿಯಾ ಇಲ್ಲ ನನಗೆ. ಬೇರೆ ಬೇರೆ ಯಾವ ಡಿಪಾರ್ಟ್ಮೆಂಟ್ ಕಾಲ್ ಮಾಡ್ತಾರೆ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಅಂತ ನಾನು ವಿದ್ಯಾರ್ಥಿಗಳಿಗೆ ಹೇಳಕ್ಕೆ ಇಷ್ಟ. ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಯಾವ್ದಾದ್ರೂ ಯುದ್ಧ ಭೂಮಿಲಿ ನಿಂತಾಗ ಬಾಣ ಎತ್ತಿಂದ ಆದ್ರೂ ಬರ್ಬೋದು, ಯಾವ ಕಡೆಯಿಂದಾದ್ರೂ ಬರ್ಬೋದು. ಹಿಂಗೆ ಬರುತ್ತೆ ಹಂಗೆ ಬರುತ್ತೆ ಅಂತ ನಾವೇನು ಹೇಳಕ್ ಬರಲ್ಲ. ಸೊ ನೀವು ರೆಡಿ ಇರಿ ಅಷ್ಟೇ. ಆಮೇಲೆ ನಾನು ವಿದ್ಯಾರ್ಥಿಗಳಿಗೆ ಏನು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ತುಂಬಾ ಜನ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ನೋಟಿಫಿಕೇಶನ್ ಆದಾಗ ಶುರು ಮಾಡ್ತಾರೆ ಓದಕ್ಕೆ. ಹಂಗ್ ಮಾಡಬೇಡಿ. ನೀವು ಹೆಂಗಿದ್ರೆ ಪಾಸ್ ಆಗ್ಲೇಬೇಕು ತಾನೆ, ಡೇ 1 ಓದ್ಕೊ ಬನ್ನಿ. ಅವ್ರು ಯಾವಾಗಾದ್ರೂ ಕಾಲ್ ಮಾಡಲಿ, ಅವ್ರು ಯಾವಾಗಾದ್ರೂ ನೇಮಕಾತಿ ಮಾಡ್ಕೊಳ್ಳಿ, ನೀವು ಓದ್ತಾನೆ ಇರಿ, ರೆಡಿ ಆಗಿರಿ, ಬಂದಾಗ ಚೆನ್ನಾಗಿ ಬರೆದ್ಬಿಡಿ ಅಷ್ಟೇ. ಈಗ ಮೆಜಾರಿಟಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಕಾಲ್ ಮಾಡ್ಲಿಲ್ಲ, ನಾನು ಯಾಕೆ ಓದ್ಲಿ ಇವಾಗ, ಓದಿರೋದು ಎಲ್ಲೋಗುತ್ತೆ, ಅಲ್ಲಿದ್ದೇ ಇರುತ್ತೆ ತಾನೆ. ಹಾಗಾಗಿ ಡೇ 1 ಓದಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್, ಈಗ ಈ ನೇಮಕಾತಿಯಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳು ಕೂಡ ಸೇರಿರ್ತವ, ಅದನ್ನ ಯಾವ ರೀತಿಯಾಗಿ ಫಿಲ್ಅಪ್ ಮಾಡ್ತಾರೆ ಅನ್ನೋದು? ಇಲ್ಲ, ಬ್ಯಾಕ್ಲಾಗ್ ಹುದ್ದೆಗಳನ್ನ ಬಹುಶಃ ಇದ್ರಲ್ಲಿ ಸೇರಿಸಿಲ್ಲ ಅಂತ ಅನ್ಕೋತೀನಿ. ಅದಕ್ಕೆ ಐ ಥಿಂಕ್ ಸಪರೇಟ್ ಆಗಿ ಕಾಲ್ ಮಾಡ್ತಾರೆ ಅಂತ ಅನ್ಸುತ್ತೆ. ಬ್ಯಾಕ್ಲಾಗ್ ಪೋಸ್ಟ್ ಗಳಿಗೆ ಸಪರೇಟ್ ಆಗಿ ಮಾಡಬಹುದು, ಅಥವಾ ಆಯಾ ಇಲಾಖೆಗಳಿಗೆ ಸೂಚನೆ ಕೊಟ್ಟಿರ್ತಾರೆ ಸಹಜವಾಗಿ ನೇಮಕಾತಿ ಮಾಡ್ಕೊಳ್ಳಿ ಅಂತ. ಬಟ್ ಈಗ ಸರ್ಕಾರ ಏನು 56,000 ಚಿಲ್ಲರೆ ಹೊಡಿಸಿದಾರಲ್ಲ, ಅದ್ರಲ್ಲಿ ಬಹುಶಃ ಇರಲ್ಲ ಅಂತ ಅನ್ಕೊಂಡಿದ್ದೀನಿ. ಈಗ ಅಧಿಸೂಚನೆ ಕೊಡ್ತಾರೆ ಸರ್, ಕೊಟ್ಟಿದಂತಹ ದಿನಾಂಕ ಅಥವಾ ಸಮಯ ಅಥವಾ ದಿನಗಳ ಡಿಫ್ರೆನ್ಸಸ್ ಅನ್ನೋ ವಿಚಾರವಾಗಿ ನೋಡೋದಾದ್ರೆ ಎಷ್ಟು ಸಮಯ ಹಿಡಿಬಹುದು ಅಂತ ಅನ್ಸುತ್ತೆ? ಸಾಮಾನ್ಯವಾಗಿ ನೋಡಿ, ಈಗ UPSC KPSC ನಲ್ಲಿ ಹೆಂಗಿರುತ್ತೆ ಅಂದ್ರೆ, ಈಗ UPSC ಜನವರಿ ಫೆಬ್ರವರಿನಲ್ಲಿ ಕಾಲ್ ಮಾಡ್ತಾರೆ.
ಒಂದು ತಿಂಗಳು ಟೈಮ್ ಕೊಡ್ತಾರೆ ಅಪ್ಲಿಕೇಶನ್ ಹಾಕಕ್ಕೆ. ಅದಾದ 3 ತಿಂಗಳಿಗೆ ಪ್ರಿಲಿಮಿನರಿ ಎಕ್ಸಾಮ್ ಮಾಡ್ತಾರೆ ಕರೆಕ್ಟಾಗಿ, 3 ಮಂತ್ಸ್ಗೆ. ಮೇ ಲಾಸ್ಟ್ ಸಂಡೇ ಮಾಡ್ತಾರೆ. ಅದು ಮುಗಿತಿದಂಗೆ ನೆಕ್ಸ್ಟ್ ಒಂದು 3 ಮಂತ್ಸ್ ಟೈಮ್ ಕೊಡ್ತಾರೆ ಅವ್ರಿಗೆ. ಒಂದು 3 ತಿಂಗಳು ಹತ್ತತ್ರ ಟೈಮ್ ಕೊಡ್ತಾರೆ ಮೇನ್ಸ್ ಎಕ್ಸಾಮಿನೇಷನ್. ಆಮೇಲೆ ಹಂಗೆ ಇಂಟರ್ವ್ಯೂಗೂ ಅಷ್ಟೇ ಟೈಮ್ ಕೊಡ್ತಾರೆ. ಈ ರೀತಿ ಇರುತ್ತೆ. ಸೊ ಯಾವುದೇ ನೋಟಿಫಿಕೇಶನ್ ಆದಾಗ ಸಹಜವಾಗಿ 1-2 ರಿಂದ 3 ತಿಂಗಳು ಪ್ರಿಪರೇಷನ್ ಮಾಡ್ಕೊಂಡು ಟೈಮ್ ಕೊಡೋದು ಸಹಜ. ಅದಕ್ಕಿಂತ ಅರ್ಲಿಗೆ ಯಾವಾಗಲೂ ಮಾಡಲ್ಲ. 3 ತಿಂಗಳು ಒಳಗಡೆ 3 ತಿಂಗಳೊಳಗೆ ಸಾಮಾನ್ಯವಾಗಿ ಇದ್ದೇ ಇರ್ತದೆ. ಅಷ್ಟು ಟೈಮ್ ಕೊಡ್ತಾರೆ. ಒಂದೊಂದ್ಸರಿ ಏನಾದ್ರು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಇನ್ನೊಂದು 2 ತಿಂಗಳು ಎಕ್ಸ್ಟ್ರಾ ಮುಂದಕ್ಕೆ ಹೋಗ್ಬೋದು. ಆ ಹುಡುಗರಿಗೆ ಅಡ್ವಾಂಟೇಜು ಆಗ್ಬೋದು. ಆ ಥರನೂ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಓಕೆ, ಓರ್ವ ಅಭ್ಯರ್ಥಿ ಕೇವಲ ಒಂದು ಇಲಾಖೆಗೆ ಅರ್ಜಿ ಸಲ್ಲಿಸಬಹುದಾ ಅಥವಾ ಸಾಕಷ್ಟು ಇಲಾಖೆಗೆ ಅರ್ಜಿ ಸಲ್ಲಿಸಬಹುದು? ಈಗ ಅವ್ರು ಯಾವ ಇಲಾಖೆಗಾದ್ರೂ ಅರ್ಜಿ ಸಲ್ಲಿಸಬಹುದು. ಹಿಂಗೆ ಅಂತಿಲ್ಲ. ಈಗ ಸಪೋಸ್ ಈಗ PUC ಆದ್ಮೇಲೆ ಕೆಲವು ಪೋಸ್ಟ್ಗಳಿರ್ತವೆ. ಅದಕ್ಕೂ ಈಗ SD ಆಗ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೋದು, ವಿಲೇಜ್ ಅಕೌಂಟೆಂಟ್ ಆಗ್ಬೋದು, ಈ ಥರದ್ದೆಲ್ಲ ಕೆಲವು ಡಿಗ್ರಿ ಆದ್ಮೇಲೆ ಇರ್ತದೆ. ಈಗ UPSC KPSC ಎಕ್ಸಾಮ್ಸ್, ಗ್ರೂಪ್ C, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಥವಾ FDA ಇದೆ, ಈ ಥರದ್ದೆಲ್ಲಕ್ಕೂ ಡಿಗ್ರಿ ಆದ್ಮೇಲೆ ಮಾಡೋದಿರ್ತದೆ. ಒಂದು ಸರಿ ನೀವು ಡಿಗ್ರಿ ಮುಗಿಸಿದ್ದೀರಾ ಅಂದಮೇಲೆ ಎಲ್ಲಕ್ಕೂ ಅಪ್ಲೈ ಮಾಡ್ಬೋದು. ಯಾವ ನಿಮ್ಮ ಸಾಮರ್ಥ್ಯತೆ ಈಗ ಎಲ್ಲ ಥ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ. ಹಾಗಾಗಿ ಎಷ್ಟು ಇಲಾಖೆಗಾದ್ರೂ ತಗೋಬೋದು. ನಮ್ಮ ವಿದ್ಯಾರ್ಥಿಗಳು ಒಬ್ಬೊಬ್ಬರು 5, 6, 10 ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ರು ಇದ್ದಾರೆ. ಹಂಗೆಲ್ಲ ಇದೆ. ಇಲ್ಲ, ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ನಾನು ಮೊದಲೇ ಹೇಳಿದೆ ಸರ್ ಇಂಟ್ರೊಡಕ್ಷನ್ ಅಲ್ಲಿ, ಸುಮಾರು 50ಕ್ಕೂ ಹೆಚ್ಚು ಉದ್ಯೋಗಾಕಾಂಕ್ಷಿಗಳು. 100 ಜನರು ಆಗೋಗಿದ್ದಾರೆ. 100 ಜನ. ಓಕೆ, ಎಲ್ಲ IPS ವಿಶೇಷವಾಗಿ UPSC ವಿದ್ಯಾರ್ಥಿಗಳು 100 ಕ್ರಾಸ್ ಆಗಿದೆ. ಅತಿ ಹೆಚ್ಚಾಗಿ ಅದೇ ಆಗಿರೋದು ಸರ್. ಸೂಪರ್, ಆಕ್ಚುಲಿ ಗ್ರೇಟ್ ಅಂತ ಹೇಳ್ಬೋದು ಸರ್. ಯಾಕಂದ್ರೆ ಒಂದ್ ಕಡೆ ಈ ಮಾರ್ಗದರ್ಶನ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಈ ಮಾಕ್ ಟೆಸ್ಟ್ ಆ ವಿಚಾರವಾಗಿ ಹೇಗಿರುತ್ತೆ ಸರ್ ಅದೆಲ್ಲ ನೋಡುವಂತದಾದ್ರೆ? ಅಂದ್ರೆ ನೀವು ಯಾವುದೇ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಉದ್ಯೋಗ ಆಕಾಂಕ್ಷಿಗಳ ಜೊತೆ ಈ ಮಾಕ್ ಟೆಸ್ಟ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನೋಡಿ. ಸಾಮಾನ್ಯವಾಗಿ ನಾವು ಅವ್ರದ್ದು ಪ್ರಿಲಿಮ್ಸ್ ಟೆಸ್ಟ್ ಮಾಡುವಾಗಲೂ ನಮ್ಮಲ್ಲಿ ಏನು ಟೆಸ್ಟ್ ಮಾಡ್ತೀವಲ್ಲ ಅದನ್ನು ಅವ್ರಿಗೆ ಗಮನಿಸ್ತೀವಿ, ಅವ್ರು ಹೆಂಗಿದ್ದಾರೆ ಅಂತ. ಆನ್ಸರ್ ಬರೆಸಿ ಪ್ರಾಕ್ಟೀಸ್ ಮಾಡುವಾಗಲೂ ಗೊತ್ತಾಗೋಗುತ್ತೆ ನಮ್ಗೆ ಅವ್ರ ಸಾಮರ್ಥ್ಯ ಏನಂತ. ಅವರು ಆನ್ಸರ್ ಬರೆಯುವಾಗಲೇ ಗೊತ್ತಾಗುತ್ತೆ ನಮ್ಗೆ ಇವ್ರು ಆಗ್ತಾರೋ ಆಗಲ್ವ ಅಂತ ಗೊತ್ತಾಗ್ಬಿಡುತ್ತೆ. ಅವರು ಎಷ್ಟು ಅಕ್ಯುರೇಟ್ ಆಗಿ ಟು ದಿ ಪಾಯಿಂಟ್ ಆನ್ಸರ್ ಮಾಡಿರ್ತಾರೆ, ಅಡ್ಡದಿಡ್ಡಿ ಹೋಗಿರಲ್ಲ, ಮತ್ತು ಕರೆಕ್ಟ್ ಸೊಲ್ಯೂಷನ್ಸ್ ಕೊಟ್ಟಿರ್ತಾರಲ್ಲ, ಅವಾಗ ಗೊತ್ತಾಗುತ್ತೆ ಇವ್ರಿಗೆ ಚಾನ್ಸಸ್ ಇದೆ. ಅಂಥವ್ರನ್ನ ಮಾಕ್ ಇಂಟರ್ವ್ಯೂ ಮಾಡಿದಾಗಲೂ ಕೂಡ ನಾವು ಅವ್ರಿಗೆ ಪಾಲಿಶ್ ಮಾಡ್ತೀವಿ, ಅವ್ರಿಗೆಲ್ಲ ಹೇಳ್ಕೊಡ್ತೀವಿ, ಹಿಂಗೆ ಮಾಡ್ಬೋದು, ಈ ಥರದ್ದೆಲ್ಲ ತಿದ್ದುಕೊಳ್ಳಿ ಅಂತೆಲ್ಲ ಹೇಳ್ಕೊಡ್ತೀವಿ. ಹಾಗಾಗಿ ವಿಶೇಷವಾಗಿ ಮಾಕ್ ಇಂಟರ್ವ್ಯೂ ಟೈಮಲ್ಲೇ ಅವರು ಈಗ ಎಷ್ಟೆಲ್ಲ ಎಫರ್ಟ್ ಹಾಕೊಂಡು ಬಂದಿರ್ತಾರಲ್ಲ, ಅಲ್ಲಿ ಸಣ್ಣ ಸಣ್ಣ ವ್ಯತ್ಯಾಸ ಆಗಬಾರ್ದು ಅನ್ನೋ ಎಚ್ಚರನ್ನ ಸಾಮಾನ್ಯವಾಗಿ ಹೇಳ್ಕೊಡ್ತೀವಿ ಅವ್ರಿಗೆ. ಈಗ ಸರ್, ಮೊದಲ ಬಾರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ತಯಾರಾಗ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮೊದಲ 6 ತಿಂಗಳಲ್ಲಿ ಗಮನ ಹರಿಸಬೇಕಾಗಿರೋದು ಯಾವ ವಿಚಾರದ ಮೇಲೆ? ನೋಡಿ, ನಾನು ವಿದ್ಯಾರ್ಥಿಗಳಿಗೆ ಹೇಳಕ್ಕೆ ಇಷ್ಟಪಡೋದೇನೆಂದರೆ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರಲಿ, ಅದು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರಲಿ, ವಿಶೇಷವಾಗಿ ಒಂದು 5 ಕಾಮನ್ ಸಬ್ಜೆಕ್ಟ್ಸ್ ಇದ್ದೇ ಇರುತ್ತೆ. ಈಗ ಇಂಡಿಯನ್ ಎಕಾನಮಿ ಇದ್ದೇ ಇರ್ತದೆ, ಇಂಡಿಯನ್ ಪಾಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಇದ್ದೇ ಇರ್ತದೆ, ಇಂಡಿಯನ್ ಹಿಸ್ಟ್ರಿ ಇರ್ತದೆ, ಮತ್ತು ಜಿಯೋಗ್ರಫಿ ಇರ್ತದೆ, ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೇಸಿಕ್ಸ್ ಇರ್ತದೆ. ಈ ಒಂದು 5 ಸಬ್ಜೆಕ್ಟ್ಸ್, ಸ್ವಲ್ಪ ಬೇಸಿಕ್ ಮ್ಯಾಥ್ಸ್, ಇದ್ರ ಮೇಲೆ ಪಕ್ಕ ರೆಡಿ ಇರ್ಬೇಕು ಅವರು. ಪಕ್ಕ ಈಗ ಏನು ನಾವು 6th ರಿಂದ 12th ವರೆಗೆ ಏನು ಸಿಲೆಬಸ್ ಇರ್ತದಲ್ಲ, ಅದು ಪಕ್ಕ ಆಗಿದ್ರೆ, ಸೊ ಪಕ್ಕ ಚೆನ್ನಾಗಿದ್ರೆ ಅವರು ಮೋರ್ ದೆನ್ 50% ಪ್ರಿಪರೇಷನ್ ರೆಡಿ ಇದೆ ಅಂತಿದ್ರೆ ಅದರ ಅರ್ಥ ರೆಡಿ ಇದೆ. ಸೊ ಇಷ್ಟನ್ನ ನೋಡ್ಕೊಳ್ಳಿ, ಒಂದು 5 ಸಬ್ಜೆಕ್ಟ್ ಪ್ರಿಪರೇಷನ್ ಮಾಡ್ಕೊಂಡ್ರೆ, ಇಷ್ಟು ನಾಲೆಡ್ಜ್ ಇದ್ರೆ, ಆಮೇಲೆ ಸಪೋಸ್ ಯಾವುದೋ ಅಗ್ರಿಕಲ್ಚರ್ ಎಕ್ಸಾಮ್ ಕಾಲ್ ಮಾಡ್ತಾರೆ ಅಂದ್ಕೊಳ್ಳಿ, ಅದಕ್ಕೆ ಸ್ಪೆಷಲ್ ಆಗಿ ಒಂದು ಸ್ವಲ್ಪ ನೋಡ್ಕೊಳ್ಳೋದು, ಇದು ಆಲ್ರೆಡಿ ನಾಲೆಡ್ಜ್ ಇರ್ತದೆ. ಇನ್ಯಾವುದೋ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಕಾಲ್ ಮಾಡ್ತಾರೆ ಅಂದ್ಕೊಳ್ಳಿ, ಅದಕ್ಕೆ ಸ್ಪೆಷಲ್ ಆಗಿರೋದು ಸ್ವಲ್ಪ ನೋಡ್ಕೊಳ್ಳೋದು, ಬೇಸಿಕ್ಸ್ ಇದೆಲ್ಲ ಇದ್ದೇ ಇರುತ್ತೆ. ಇನ್ನೊಂದು ಬ್ಯಾಂಕಿಂಗ್ ಕಾಲ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ, ಈಗ ಬ್ಯಾಂಕಿಂಗ್ ಸಂಬಂಧಪಟ್ಟದ್ದು ಸ್ವಲ್ಪ ಸ್ಪೆಷಲ್ ಆಗಿ ನೋಡ್ಕೊಳ್ಳೋದು, ಬೇಸಿಕ್ ಇದ್ದೇ ಇರ್ತದೆ. ಈ ರೀತಿ ಈ ಥರದ ಬೇಸಿಕ್ ಸಬ್ಜೆಕ್ಟ್ಸ್ನ ನೀವು ಫಸ್ಟ್ ಪ್ರಿಪ್ರೇಷನ್ ಮಾಡ್ಕೊಳ್ಳಿ, ಪಕ್ಕ ಇದ್ಬಿಡಿ. ಆಮೇಲೆ ಯಾವುದೇ ಕಾಲ್ ಮಾಡಿದ್ರು ಅದಕ್ಕೆ ಬೇಕಾದಂಥ ಅಡಿಷನ್ ನಾಲೆಡ್ಜ್ನ ತಕೊಂಡ್ರಾಯ್ತು ತಕ್ಷಣಕ್ಕೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ವಿದ್ಯಾರ್ಥಿಗಳಿಗೆ. ಓಕೆ ಸರ್, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಅನಿಶ್ಚಿತತೆಯ ಕಾರಣದಿಂದ ಸ್ಪರ್ಧಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಕುಗ್ತಾ ಇದೆ ಅಂತ ಇದನ್ನ ಒಪ್ಕೊಳ್ತೀರಾ ನೀವು ಅಂತ? ಖಂಡಿತ ಇದೆ, ಕುಗ್ಗಿರೋದಿದೆ. ಆದರೆ ನಾನಂತೀನಿ ಅದೊಂದು ಡೈನಮಿಕ್ ಏಜ್ ಅಲ್ಲ, ಹಂಗಾಗಿ ಒಂದಷ್ಟು ಪರ್ಸೆಂಟ್ ಇರ್ತಾರೆ ಆ ಥರ ಕುಗ್ಗೋರು ಇರ್ತಾರೆ. ಅದೊಂದು ಡೈನಮಿಕ್ ಏಜ್ ಆದ್ರಿಂದ, ಒಂದು ಶಕ್ತಿಶಾಲಿಯಾದ ವಯಸ್ಸಾಗಿರೋದ್ರಿಂದ ಒಂದು ಆಲ್ಟರ್ನೇಟ್ ಹುಡ್ಕೊಳ್ಳೋದು, ಇದೆಲ್ಲ ವಿದ್ಯಾರ್ಥಿಗಳು ಮಾಡ್ಕೋತಾರೆ ಸಾಮಾನ್ಯವಾಗಿ. ನಮ್ಮಲ್ಲೇ ಸುಮಾರು ಜನ ಏನು ಮಾಡ್ತಾರೆ, 1-2 ವರ್ಷ ಓದ್ತಾರೆ, ಇಮಿಡಿಯೇಟಾಗಿ ಅವ್ರಿಗೇನು ಆಗಲಿಲ್ಲ ಅಂದರೆ ಸ್ವಲ್ಪ ಕೆಲಸ ಮಾಡ್ಕೊಂಡು ಓದ್ತಾರೆ, ಹಂಗೆಲ್ಲ ಮಾಡ್ಕೋತಾರೆ. ಆ ಥರದ್ದು ಏನಾದರೂ ಒಂದು ಪರ್ಯಾಯನ ಮಾಡ್ಕೋತಾರೆ ಅಂತ ಅನ್ಕೋತೀನಿ. ಹಂಗೆ ಕುಗ್ಗೋ ಅವಶ್ಯಕತೆ ಇಲ್ಲ ಅಂತ ನಮ್ಮ ವಿದ್ಯಾರ್ಥಿಗಳು ಹೇಳಿ. ಈ ಅತಿಯಾದ ಓದು ಅನ್ನೋದು ಕೂಡ ಖಿನ್ನತೆ ಕಾರಣ ಆಗ್ಬೋದಾ ಸರ್? ಹಂಗೇನಾಗಲ್ಲ, ಅತಿಯಾದ ಓದು ಅಂತೇನಾಗಲ್ಲ. ಬಟ್ ಅವರು ದೇಹನೂ ಸ್ವಲ್ಪ ದಂಡಿಸ್ಬೇಕು. ಓದೋದು ಅಂದ್ರೆ ಉದಾಹರಣೆಗೆ ಈಗ ಆ ಏಜಲ್ಲಿ ಭಾಳಷ್ಟು ಜನ ನೀವು ನೋಡಿಬೇಕಾದ್ರೆ ನಮ್ಮಲ್ಲೆಲ್ಲ ಪಾರ್ಕ್ಗಳೆಲ್ಲ ವಾಕಿಂಗ್ ಮಾಡೋರೆಲ್ಲ, ಜಾಗಿಂಗ್ ಮಾಡೋರೆಲ್ಲ
35 ಕ್ರಾಸ್ ಆದವರೇ ಆಗಿರ್ತಾರೆ. ಯುವಕರು ಬರೋದೇ ಇಲ್ಲ, ನೀವು ಗಮನಿಸಿದ್ದೀರಾ? ಸಾಮಾನ್ಯ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ಅವ್ರಿಗೆ ನಾವು ಯಾವಾಗಲೂ ಹಿಂಗೆ ಇರ್ತೀವಿ ಅಂತ ಅನ್ಸಿರ್ತದೆ, ಅದು ಅವಶ್ಯಕತೆ ಬೀಳಲ್ಲ ಆ ಟೈಮಲ್ಲಿ. ಬಟ್ ನಾನು ಹೇಳ್ತೀನಿ ವಿದ್ಯಾರ್ಥಿಗಳಿಗೆ 6 ಗಂಟೆ 7 ಗಂಟೆ ಎಲ್ಲ ಓದಬೇಕಲ್ಲ, ನೀವು 8 ಗಂಟೆ ಓದಬೇಕಲ್ಲ. ಅದು ತಡ್ಕೋಬೇಕು ಅಂದರೆ ಶರೀರಕ್ಕೆ ಒಂದು ಸ್ವಲ್ಪ ಎನರ್ಜಿ ಬೇಕಾಗುತ್ತೆ, ಪಾಸಿಟಿವ್ ಥಿಂಕಿಂಗ್ ಬೇಕಾಗುತ್ತೆ. ಅದಕ್ಕೆ 1 ಗಂಟೆ ದಂಡಿಸಿ ದೇಹನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರನ್ ಮಾಡೋದು, ವಾಕ್ ಮಾಡೋದು, ಸಣ್ಣ ಪುಟ್ಟ ಎಕ್ಸಸೈಸ್ ಮಾಡೋದು, ಅದೇನಾಗುತ್ತೆ ದೇಹದಲ್ಲಿ ಒಂದಿಷ್ಟು ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ, ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾವ ಕಾರಣಕ್ಕೂ ಕೂಡ ಸ್ಟೂಡೆಂಟ್ಸು ಈ ನೆಗೆಟಿವ್ ಥಾಟ್ಸ್ನ ಮಾಡಬಾರ್ದು. ನೆಗೆಟಿವ್ ಥಾಟ್ಸ್ ಅಂದರೆ ಈಗ 3-4 ಜನ ಕುಳಿತಿರ್ತಾರಲ್ಲ ಮಾತಾಡೋಕ್ಕೆ ಅಂತ, ಆವಾಗ ಬೇರೆ ವ್ಯಕ್ತಿಗಳ ನಕಾರಾತ್ಮಕ ವಿಷಯಗಳನ್ನ ಮಾತಾಡಬಾರ್ದು. ಅದು ಅವರ ಬ್ರೈನ್ಗೆ ವಿಪರೀತ ಡ್ಯಾಮೇಜ್ ಮಾಡುತ್ತೆ. ಅದು ನಿಜವಾಗ್ಲೂ ಒಂದು ರೀತಿ ಕೆಡಿಸುತ್ತೆ ಅಂತ ಹೇಳ್ಬೋದು ಅದನ್ನ. ಪಾಸಿಟಿವ್ ಥಿಂಕಿಂಗ್ ತುಂಬಾ ಇಂಪಾರ್ಟೆಂಟ್. ನಾವು ಯಾರ ಬಗ್ಗೆ ಏನಾದ್ರೂ ಮಾತಾಡಿದಾಗ ಒಳ್ಳೇದೇ ಮಾತಾಡ್ಬೇಕು. ಒಳ್ಳೇದು ಮಾತಾಡೋಕ್ಕಾಗಲಿಲ್ಲ ಅಂದ್ರೆ ಸುಮ್ಮನಾದ್ರೂ ಇರಬೇಕು. ಈ ರೂಮರ್ಸ್ ಬಗ್ಗೆ ಮಾತಾಡೋದು, ಆಮೇಲೆ ಯಾವುದೋ ಪಾಲಿಟಿಷಿಯನ್ಸ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಕೂತ್ಕೊಳ್ಳೋದು, ಹಿಂಗೆಲ್ಲ ಮಾಡ್ತಾರಲ್ಲ, ಅದೇನಾಗುತ್ತೆ, ಏನೋ ಒಂಥರ ಕ್ರೇಜ್ ಅನಿಸ್ಬೋದು, ಆದ್ರೆ ಅವರ ಮೆದುಳನ್ನಂತೂ ಗೊಬ್ಬರದ ಗುಂಡಿ ಮಾಡುತ್ತೆ ಗ್ಯಾರಂಟಿ. ಅದೊಂದು ಬೃಂದಾವನ ಥರ ಇಟ್ಕೋಬೇಕು ಅವರು, ಪಾಸಿಟಿವ್ ಥಿಂಕಿಂಗ್. ಅದಕ್ಕೆ ಯಾವುದೇ ಹಿಂದುಳಿದ ರಾಷ್ಟ್ರಗಳಲ್ಲಿ ಇದೊಂದು ದೊಡ್ಡ ಸಮಸ್ಯೆ. ನಾನು ಎಷ್ಟೋ ಸ್ಪೀಚಲ್ಲೆಲ್ಲ ಮಾತಾಡಿದ್ದೀನಿ. ಭಾರತದಂಥ ದೇಶದಲ್ಲಿ 3 ಜನ ಸೇರ್ತಾರೆ ಅಂದರೆ ಅವರು ಏನು ಬಡ್ಜೆಟ್ ಬಗ್ಗೆ GST ಬಗ್ಗೆ ಮಾತಾಡೋಕ್ಕಾಗುತ್ತೆ? ಅವರು ಇನ್ನೊಬ್ಬ ವ್ಯಕ್ತಿಯ ಕೆಟ್ಟದ ಬಗ್ಗೆನೇ ಮಾತಾಡ್ತಾ ಕೂತಿರ್ತಾರೆ. ಈಗ ಎಷ್ಟು ಎನರ್ಜಿ ಅಲ್ವ, ವೇಸ್ಟ್ ಅಲ್ವಾ? ಅದಕ್ಕೆ ವಿದ್ಯಾರ್ಥಿಗಳು ಇಂಥ ಕೆಲಸನ ಮಾಡಬಾರ್ದು ಅಂತ ನಾನು ಹೇಳಕ್ಕೆ ಇಷ್ಟ. ಈ ಮಾನಸಿಕ ಖಿನ್ನತೆಗೆ ಒಳಗಾದಂಥವ್ರಿಗೆ ಕೌನ್ಸಿಲಿಂಗ್ ಅಗತ್ಯ ಇರುತ್ತಾ? ಖಂಡಿತ ಇದೆ. ನಾನೇ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಸೈಕ್ಯಾಟ್ರಿಸ್ಟ್ನ ಭೇಟಿ ಮಾಡಿ ಅಂತಲೂ ಹೇಳಿದ್ದೀನಿ. ಸುಮಾರು ಜನರಿಗೆ ಆ ಥರ ಹೇಳಿ, ನನ್ಗೆ ಹಿಂಗೆ ಆಗುತ್ತೆ, ಹಿಂಗೆ ಅನ್ಸುತ್ತೆ, ಏನೋ ಭಯ ಆಗುತ್ತೆ ಅಂತೆಲ್ಲ ಕೆಲವರು ಹೇಳ್ತಾರೆ. ರಾತ್ರಿ ಹೊತ್ತು ನಿದ್ರೆ ಬರಲ್ಲ ಅಂತೆಲ್ಲ ಹೇಳ್ತಾರೆ. ಕೆಲವರು ಟ್ಯಾಬ್ಲೆಟ್ ತಗೋಬೇಕಂತೆಲ್ಲ, ಇಲ್ಲ ಅದೆಲ್ಲ ಬೇಡ ಅಂತಲೇ ಹೇಳ್ತೀನಿ. ಅದೆಲ್ಲ ಮಾಡಬೇಡಿ. ನೀವು ಸೂಕ್ತವಾದಂಥ ಮನೋವಿಜ್ಞಾನಿಗಳನ್ನ, ಸೈಕಾಲಜಿಸ್ಟ್ನ ಭೇಟಿಯಾಗಿ ಅಂತಲೇ ನಾನು ಮಾರ್ಗದರ್ಶನ ಮಾಡಿದ್ದೀನಿ. ಬೇಕಾಗುತ್ತೆ, ಕೆಲವು ಎಕ್ಸ್ಟ್ರೀಮ್ ಕೇಸಲ್ಲಿ ಬೇಕಾಗುತ್ತೆ. ಓಕೆ, ಈಗ ಒಬ್ಬ ಸ್ಪರ್ಧಾರ್ಥಿ ಯಾವುದೋ ಒಂದು ಕೋರ್ಸ್ ಮುಖಾಂತರವಾಗಿ, ಅಥವಾ ನಾನಿಲ್ಲ ಇದೇ ಜಾಬ್ ಪಡಿಬೇಕು ಅಂತ ಯಾವುದೋ ಒಂದು ಅಕಾಡೆಮಿಕ್ ಜಾಯಿನ್ ಆಗ್ತೀನಿ ಅಂತ ಅಂದರೆ ಫ್ಯಾಕಲ್ಟೀಸ್ ಹೇಗಿರಬೇಕು, ಅದ್ರ ಜೊತೆಗೆ ಬೋಧಕೇತರ ವರ್ಗ ಯಾವ ರೀತಿಯಾಗಿ ಪ್ರಿಪೇರ್ ಆಗಿರಬೇಕು, ಬಂದಂತಹ ಸ್ಪರ್ಧಾರ್ಥಿಗಳಿಗೆ ಒಂದು ಸ್ಟ್ರಾಂಗ್ ಕಂಟೆಂಟ್ ತುಂಬಬೇಕು ಅಂತಂದರೆ ಸರ್, ಎಲ್ಲೋ ಒಂದು ಕಡೆ ನಾವು ಸಾಕಷ್ಟು ಕೋಚಿಂಗ್ ಸೆಂಟರ್ಸ್ಗಳು ನೋಡಿರ್ತೀವಿ, ಎಲ್ಲವೂ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಆದರೆ ಪ್ರತಿ ಕೋಚಿಂಗ್ ಸೆಂಟರ್ಲು ನಮಗೆ ಬೇಕಾದದ್ದು ಸಿಗಲ್ಲ, ಆದರೆ ಕೆಲವೊಂದು ಕಡೆ ಸಿಗುತ್ತೆ. ಸೊ ಆ ಆಯ್ಕೆಯಲ್ಲಿ ಹೇಗಿರಬೇಕು? ಹೌದು, ಒಂದೊಂದು ಇನ್ಸ್ಟಿಟ್ಯೂಟ್ ಒಂದೊಂದು ವಿಚಾರದಲ್ಲಿ ಸ್ಟ್ರಾಂಗ್ ಇರ್ತಾರೆ, ಒಂದೊಂದು ವಿಚಾರದಲ್ಲಿ ಮೈನಸ್ ಇರ್ತಾರೆ, ಆ ಥರದ್ದೆಲ್ಲ ಇರ್ತದೆ. ಸಾಮಾನ್ಯವಾಗಿ UPSC ಅಥವಾ KPSC ಅಥವಾ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಟೀಚ್ ಮಾಡುವಂಥ ಟೀಚರ್ಸೇ ಬೇರೆ, ಯೂನಿವರ್ಸಿಟಿಗಳಲ್ಲಿ ಶಾಲಾ ಕಾಲೇಜ್ಗಳು ಟೀಚ್ ಮಾಡೋ ಟೀಚರ್ಸೇ ಬೇರೆ ಆಗಿರುತ್ತೆ. ಈಗ ಯೂನಿವರ್ಸಿಟಿಲಿ ಪಾಠ ಮಾಡ್ತಕ್ಕಂಥ ಜಿಯೋಗ್ರಫಿ ಎಕ್ಸ್ಪರ್ಟ್ಸ್ನ, ಎಕನಾಮಿಕ್ಸ್ ಎಕ್ಸ್ಪರ್ಟ್ಸ್ನ, ಪೊಲಿಟಿ ಎಕ್ಸ್ಪರ್ಟ್ಸ್ ತಗೊಂಡು ಇಲ್ಲಿ ಮಾಡ್ಸೋಕ್ಕಾಗಲ್ಲ. ಯಾಕೆಂದರೆ ಇಲ್ಲಿ ಪ್ಯಾಟರ್ನೇ ಬೇರೆ ಇರ್ತದೆ, ಇಲ್ಲಿ ಎಕ್ಸಾಮ್ಗೆ ಬರೆಯೋ ರೀತಿ ಬೇರೆ ಇರುತ್ತೆ, ಕೇಳೋ ರೀತಿ ಬೇರೆ ಇರುತ್ತೆ. ಅದಕ್ಕೆ ಸಾಮಾನ್ಯವಾಗಿ ಎಲ್ಲ ಇನ್ಸ್ಟಿಟ್ಯೂಟ್ ಅವ್ರು ಏನು ಮಾಡ್ತಾರೆ ಅಂದರೆ, ಈ ಹಳೆ ವಿದ್ಯಾರ್ಥಿಗಳಿರ್ತಾರಲ್ಲ, ಪ್ರಿಲಿಮ್ಸ್ ಪಾಸ್ ಆಗಿ ಮೇನ್ಸ್ ಪಾಸ್ ಆಗಿ ಇಂಟರ್ವ್ಯೂಗೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿ, ಅವ್ರು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಇರ್ತಾರೆ ಮತ್ತು ಮಾತಾಡಿ ಹೇಳಿ ಒಂದು ಒಳ್ಳೆ ಟೀಚರ್ಸು ಆಗಿರ್ತಾರೆ. ಅಂಥ ಟೀಚರ್ಸೇ ಜಾಸ್ತಿ ನಮ್ಮ ಫೀಲ್ಡ್ಗಳಲ್ಲಿ, ಅವರೇ ಜಾಸ್ತಿ. ನೀವು ಎಲ್ಲೇ ಹೋಗಿ ನೋಡ್ಕೊಬನ್ನಿ, ಯಾವುದೇ ಇನ್ಸ್ಟಿಟ್ಯೂಟ್ ನೋಡ್ಕೊಬಂದ್ರೆ ಕೂಡ ಯೂನಿವರ್ಸಿಟಿನ ದೊಡ್ಡ ಪ್ರೊಫೆಸರ್ಸ್ನ ಕರೆಸಿ ಪಾಠ ಮಾಡಿಸೋದು ವೆರಿ ರೇರ್ ಮತ್ತು ತುಂಬ ಕಡಿಮೆ. ಈ ಥರದ ಟೀಚರ್ಸ್ ಜಾಸ್ತಿ ಇರ್ತಾರೆ. ಇದು ಒಂದು ರೀತಿ ಪ್ಲಸ್ ಪಾಯಿಂಟ್. ಯಾಕೆಂದರೆ ಅವರು ಅದೇ ಫೀಲ್ಡಲ್ಲಿ ಬಂದಿರ್ತಾರೆ, ಅದೇ ಫೀಲ್ಡಲ್ಲಿ ಕಷ್ಟ ನಷ್ಟಗಳನ್ನ ಅನುಭವಿಸಿರ್ತಾರಲ್ಲ, ಅದು ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ ಒಂದು. ಮತ್ತು ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಯಾವುದೇ ಇನ್ಸ್ಟಿಟ್ಯೂಷನ್ಸು ಪ್ರಾಮಾಣಿಕವಾಗಿ ಬೆಸ್ಟ್ ಇನ್ಸ್ಟಿಟ್ಯೂಷನ್ಸ್ ಅಂತ ಯಾವುದೇ ಇದ್ದಿದ್ದು ಅವರೆಲ್ಲ ಸರ್ವಿಸ್ ಮಾಡ್ತಾನೆ ಇದ್ದಾರೆ. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವ್ರಿಗೆ ಒಂದು ಒಳ್ಳೆ ಸರ್ವಿಸ್ ಮತ್ತು ಒಳ್ಳೆ ಮಾರ್ಗದರ್ಶನ, ಮತ್ತು ಅವ್ರಿಗೆ ಇದಾಗಲಿಲ್ಲ ಅಂದರೆ ಇನ್ನೊಂದು ಆಲ್ಟರ್ನೇಟ್ ಏನೇನು ಮಾಡ್ಬೋದು, ಆ ಥರದ್ದೆಲ್ಲ ಪಾಸಿಬಿಲಿಟೀಸನ್ನು ತೋರಿಸ್ಕೊಡ್ಬೇಕಾದದ್ದು ನಮ್ಮಂಥ ಸಂಸ್ಥೆಗಳೆಲ್ಲರ ಜವಾಬ್ದಾರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಎಲ್ಲೋ ಒಂದು ಕಡೆ ಆಸೆ ಅನ್ನುವಂಥದ್ದು ನಿರಾಸೆ ಆಗೇ ಆಗುತ್ತೆ. ಪ್ರತಿ ಬಾರಿ ಕೂಡ ಒಂದಷ್ಟು ನಿರೀಕ್ಷೆಗಳನ್ನು ಸ್ಪರ್ಧಾರ್ಥಿಗಳು ಇಟ್ಕೊಂಡಿರ್ತಾರೆ ಸರ್. ಇತ್ತೀಚೆಗೆ ಗಮನಿಸಿದ್ದೀರಾ, ನೇಮಕಾತಿ ವಿಚಾರವಾಗಿ ಪ್ರತಿಭಟನೆ ಆಗ್ತಾ ಇರೋದು, ಸರ್ಕಾರ ಸ್ಪರ್ಧಾರ್ಥಿಗಳನ್ನು ಹತ್ತಿಕ್ತಾ ಇರೋದು, ಇಲ್ಲ ನೇಮಕಾತಿ ಮಾಡ್ತೀವಿ ಅಂತ ನಮಗೆ ಫೆಬ್ರವರಿ ಅಧಿವೇಶನದಲ್ಲ ಹೇಳಿದ್ದು ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಅವರು CM ಆಗಿದ್ದಾಗ. ಆದರೆ ಈಗ DK ಶಿವಕುಮಾರ್ ಅವರು CM ಆಗಿದ್ದಾರೆ, ಇವರು ಕೂಡ ನೇಮಕಾತಿ ಅಂತ ಹೇಳ್ತಿದ್ದಾರೆ. ನೇಮಕಾತಿ ಅನ್ನುವಂಥ ವಿಚಾರ ಬರೀ ಹೇಳಿಕೆಗಷ್ಟೇ ಸೀಮಿತ ಆಗ್ತಾ ಇದೆ. ಸೊ ಏನು ಹೇಳ್ತೀರಾ ಸರ್ಕಾರಕ್ಕೆ? ನೀವು ಯಾಕಂದ್ರೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳನ್ನ
ನೋಡಿರ್ತೀರಾ, ನಿಮ್ಮ ಸ್ಟೂಡೆಂಟ್ಸ್ ಗಳು ಕೂಡ ಒಂದ್ ಕಡೆ ಸೆಟಲ್ ಆದ್ರೆ ನಿಮ್ಗೂ ಕೂಡ ಒಂದ್ ರೀತಿ ಹುಮ್ಮಸ್ಸು, ಖುಷಿ ಇರುತ್ತೆ. ಸಂತೋಷ, ತೃಪ್ತಿ ಆಗುತ್ತೆ, ನಮಗೊಂಥರ ಸಮಾಧಾನ ಆಗುತ್ತೆ. ನಮ್ಮ ವಿದ್ಯಾರ್ಥಿಗಳು 4-5 ವರ್ಷ ಸುತ್ತಮುತ್ತ ಹಂಗಂಗೆ ಓಡಾಡ್ತಿದ್ರೆ ನಮ್ಗೆ ತುಂಬಾನೇ ಬೇಜಾರು, ನನಗಂತೂ ತುಂಬಾ ಬೇಜಾರಾಗುತ್ತೆ. ಈಗ್ಲೂ ಹಾಗೆ ಅದು ನಾನು ನೋಡ್ತಾ ಇರ್ತೀನಿ. ಇದು ಸರ್ಕಾರದ ಗಮನಕ್ಕೆ ಬರಲ್ಲ, ಅವರ ಸುತ್ತ ಅಂತವ್ರು ಇರಲ್ವಲ್ಲ, ಅವ್ರ ಗಮನಕ್ಕೆ ಬರಲ್ಲ. ಅದಕ್ಕೆ ಅವ್ರಿಗೆ ಆ ನೋವಿಲ್ಲ ಅಂತ ನಾನು ಅಂದ್ಕೋತೀನಿ. ಅದಕ್ಕೆ ಏನು ಸರ್ಕಾರ ಮಾತು ಕೊಟ್ಟಿದೆ, ನಾವು ಈ 2 ಲಕ್ಷ ಚಿಲ್ಲರೆ ಪೋಸ್ಟ್ನ ಭರ್ತಿ ಮಾಡ್ತೀವಿ ಅಂತ ಏನು ಮಾತು ಕೊಟ್ಟಿದೆ, ದಯವಿಟ್ಟು ಆ ಮಾತನ್ನ ಉಳಿಸ್ಕೊಳ್ಳಿ. ನೀವು ಗ್ಯಾರಂಟಿಗಳು ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದೀರಾ, ಭಾಳ ಸಂತೋಷ. ಅದರಿಂದ ಎಷ್ಟು ಜನರು ಲಾಭ ಆಗಿದೆಯೋ ಭಾಳ ಸಂತೋಷ. ತುಂಬ ಜನರಿಗೆ ಲಾಭ ಆಗಿದೆ, ಇಲ್ಲ ಅಂತ ನಾನು ಹೇಳಲ್ಲ, ತುಂಬ ಅಡ್ವಾಂಟೇಜು ಆಗಿದೆ. ಈಗ ಈ ಒಂದು ಗ್ಯಾರಂಟಿ, ಉದ್ಯೋಗ ಕೊಡೋದು ಕೂಡ ನಿಮ್ಮ ಗ್ಯಾರಂಟಿಯ ಒಂದು ಯೋಜನೆನೇ. ದಯವಿಟ್ಟು ಇದನ್ನು ಮೈಮರಿದೇನೆ ಮಾಡಿ ಅಂತ ನಾನು ಕರ್ನಾಟಕ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ಎಷ್ಟು ಸಾಧ್ಯನಷ್ಟು ಬೇಗ ಮಾಡಿ, ಮತ್ತು ಈ 2 ವರ್ಷದಲ್ಲಿ ಇದಕ್ಕೆ ಫಸ್ಟ್ ಆದ್ಯತೆ ಕೊಡಿ. ಇನ್ನು ಉಳಿದದ್ದು ಏನಾದರೂ ಆಗಿರಲಿ, ಫಸ್ಟ್ ಆದ್ಯತೆ ಕೊಡಿ. ಇವ್ರು ಚೆನ್ನಾಗಿದ್ರೆ ಇನ್ನು ಇಡೀ ರಾಜ್ಯನೇ ಚೆನ್ನಾಗಿರ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಸರ್, ಒಂದು ದೇಶದ ಗಡಿ ಕಾಯ್ತಾ ಇರುವಂತಹ ಸೈನಿಕರಲ್ಲಿ ಅತಿ ಹೆಚ್ಚಾಗಿ ನಮ್ಮ ಗ್ರಾಮೀಣ ಭಾಗದ ಪ್ರತಿಭೆಗಳೇ. ಇನ್ನೊಂದು ಪೊಲೀಸ್ ಇಲಾಖೆಯಲ್ಲಿರುವಂತಹ ಅತಿ ಹೆಚ್ಚು ಅಧಿಕಾರಿಗಳು ಕೂಡ ನಮ್ಮ ಹಳ್ಳಿ ಭಾಗದಲ್ಲಿರುವಂತವ್ರೆ. ಅಚೀವ್ಮೆಂಟ್ ಆಗಿರ್ಬೋದು, ಅಥವಾ ಇಲ್ಲ ನಾನು ಇದನ್ನ ಸಾಧನೆ ಮಾಡ್ತೀನಿ ಅನ್ನುವ ವಿಚಾರವಾಗಿ ಎಲ್ಲಾ ಕಡೆನೂ ಕೂಡ ಪಣ ತೊಟ್ಟಿ ನಿಲ್ಲುವಂಥದ್ದು ನಮ್ಮ ಗ್ರಾಮೀಣ ಭಾಗದ ಪ್ರತಿಭೆಗಳೇ. ಅದು ಒಂದು ಒಲಿಂಪಿಕ್ಸ್ ಇರ್ಲಿ, ಸ್ಪೋರ್ಟ್ಸ್ ಇರ್ಲಿ, ಅಥವಾ ದೇಶವನ್ನ ಎಲ್ಲೇ ಬೇರೆ ಕಡೆ ನಾವು ಯಾವುದೇ ರೀತಿಯಲ್ಲಿ ತೋರಿಸ್ತೀವಿ ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ಗ್ರಾಮೀಣ ಭಾಗದ ಪ್ರತಿಭೆಗಳೇ. ಅಂತಹ ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ವಂಚನೆ ಆಗಬಾರ್ದು ಅಂತಂದ್ರೆ, ಹಾಗೆ ಅಂತಹ ಗ್ರಾಮೀಣ ಭಾಗದ ಪ್ರತಿಭೆಗಳನ್ನ ಗುರುತಿಸಿ ಅವ್ರಿಗೊಂದು ರೀತಿಯಲ್ಲಿ ಸ್ಟ್ರಾಂಗ್ ನಾವಿದ್ದೀವಿ ಅಂತ ಧೈರ್ಯ ತುಂಬಬೇಕು ಅಂದ್ರೆ ಏನ್ ಹೇಳ್ತೀರಾ? ನೋಡಿ, ನಾನು ಹೇಳ್ತೀನಿ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮೆಂಟಲಿ ತುಂಬಾ ಸ್ಟ್ರಾಂಗ್ ಇರ್ತಾರೆ, ತುಂಬಾ ಪ್ರತಿಭಾವಂತರಿರ್ತಾರೆ, ಒಂಥರ ಉತ್ಸಾಹದ ಚಿಲುಮೆಗಳ ತರ ಇರ್ತಾರೆ, ಮತ್ತು ಫಿಸಿಕಲ್ ಕೂಡ ಬಹಳ ಸ್ಟ್ರಾಂಗ್ ಇರ್ತಾರೆ. ಯಾಕೆಂದ್ರೆ ಅವರು ಗಾಳಿ ಬೆಳಕು ನೀರಿಗೆ ಒಡ್ಕೊಂಡಿರ್ತಾರೆ ತಮ್ಮನ್ನ, ಮತ್ತೆ ಜಮೀನ್ ಕೆಲಸ, ಹೊಲ ಕೆಲಸದೆಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ತುಂಬಾ ಪ್ರತಿಭಾವಂತರಿರ್ತಾರೆ. ಬಟ್ ಏನಂದ್ರೆ ಅವ್ರಿಗೆ ಇವರಷ್ಟು, ಈ ಪಟ್ಟಣದ ಮಕ್ಕಳಷ್ಟು ಸವಲತ್ತುಗಳು ಸಿಗದೆ ಇರ್ಬೋದು, ಅಷ್ಟು ಬೇಸಿಕ್ಸ್ ಇಂದ ಓದಕ್ಕಾಗದೇ ಇದ್ದಿರ್ಬೋದು. ಹಂಗಾಗಿ ಈ ರೀತಿ ದಿಢೀರಂತ ಇಂಥ ಫೀಲ್ಡ್ಗೆ ಬಂದಾಗ ಅವ್ರ ಜೊತೆ ಕಾಂಪಿಟೇಷನ್ ಮಾಡ್ಬೇಕಾಗಿ ಬಂದಾಗ ಸ್ವಲ್ಪ ಸೀರಿಯಸ್ ಆಗ್ಬಿಡ್ಬೋದು, ಕಷ್ಟ ಅನ್ಸ್ಬೋದು. ಅದಕ್ಕೆ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪಾಸಿಟಿವ್ ಎನರ್ಜಿ ಬಗ್ಗೆ ನಿಮಗೆ ವಿಶ್ವಾಸ ಇರಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತು ಈ ಸಂದರ್ಭದಲ್ಲಿ ಒಂದು ಕೋರ್ಟ್ನ ನಾನು ತಮಗೆ ನೆನ್ಪು ಮಾಡಿ, ಡಾಕ್ಟರ್ ಅಂಬೇಡ್ಕರ್ ಒಂದು ಕೋರ್ಟ್ ಹೇಳಕ್ ಇಷ್ಟಪಡ್ತೀನಿ ಎಜುಕೇಶನ್ ಬಗ್ಗೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೂ ಅಪ್ಲೈ ಆಗುತ್ತೆ ಅಂತ ನಾನಂತೂ ಭಾವಿಸ್ತೀನಿ. ನೋಡಿ, ಅವ್ರು ಏನು ಹೇಳ್ತಾರೆ, ಡಾಕ್ಟರ್ ಅಂಬೇಡ್ಕರ್ ಅಡ್ವೈಸ್ಡ್ ದಿ ಸ್ಟೂಡೆಂಟ್ಸ್ not only to get a degree, but to see that the degree carried with is some positive knowledge or attainment, that they had qualifications which they called sterling ಅಂತ. ನೋಡಿ, ಸ್ಟರ್ಲಿಂಗ್ ಅನ್ನೋ ಪದ ಬಹಳ ಮುಖ್ಯವಾದ. ಅಂದರೆ ಡಿಗ್ರಿ ಅನ್ನೋದು ಸುಮ್ಮನೆ ಏನೋ ಡಿಗ್ರಿ ಆಗಿರಬಾರ್ದು ಅಂತ, ಅದಕ್ಕೊಂದು ಕ್ವಾಲಿಟಿ, ಅದಕ್ಕೊಂದು ಘನತೆ ಇರಬೇಕು ಅಂತ. ಮತ್ತು ಮುಂದೆ ಕೇಳ್ತಾರೆ ಅವರು, ದೇ ಮಸ್ಟ್ ರಿಗಾರ್ಡ್ ಎಜುಕೇಷನ್ ಆಸ್ ಎ ಸೀರಿಯಸ್ ಮ್ಯಾಟರ್ and not a tea time enjoyment ಅಂತ. They must regard education as a serious matter and not a tea time enjoyment ಅಂತ. ಎಂತ ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ನಾನು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಈ ಥರ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ನೋಡಿ, ಪಟ್ಟಣದಲ್ಲಿ ಏನಾಗುತ್ತೆ, ಒಂದು ಹುಡುಗನ ND ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿಸೋದಕ್ಕೆ IIT-ಗಳಿಗೆ ಕಳಿಸ್ಲಿಕ್ಕೆ ಅವರು 8-9ನೇ ಕ್ಲಾಸಿಂದನೇ ಶುರು ಮಾಡಿಸಿರ್ತಾರೆ ತರಬೇತಿಗಳು, PUC ಇಂದನೇ ಶುರು ಮಾಡಿಸ್ಬಿಡ್ತಾರೆ. ಬಟ್ ಗ್ರಾಮೀಣ ಭಾಗದವ್ರಿಗೆ ಆ ಅವಕಾಶಗಳಿರಲ್ಲ. ಅದಕ್ಕೆ ಅವ್ರಿಗೆ ಹೇಳ್ತೀನಿ, ನೋಡಿ, ಅದನ್ನ ಒಂದು ಸೀರಿಯಸ್ ಮ್ಯಾಟರ್ ತಗೊಳ್ಳಿ ಅಂತ. ಎಜುಕೇಶನ್ ಅದೊಂಥರ ಟೀ ಟೈಮ್ ಎಂಜಾಯ್ಮೆಂಟ್ ಅಲ್ಲ ಅಂತ. ಇದು ತುಂಬಾ ಮುಖ್ಯ. ನೋಡಿ, ನಾನು ಎಷ್ಟೋ ಸರಿ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀನಿ, ಬಸವಣ್ಣನವರು ಕಾಯಕ ನಿಷ್ಠೆ ಅಂತ ಒಂದು ಮಾತು ಬರ್ತದೆ. ಕಾಯಕ ನಿಷ್ಠೆ ಅಂದ್ರೆ ನಮ್ಮ ಕೆಲಸಗಳನ್ನ ನಾವು ಶ್ರದ್ಧೆಯಿಂದ ಮಾಡ್ಬೇಕಂತ, ನ್ಯಾಯವಾಗಿ ಮಾಡ್ಬೇಕಂತ. ಈಗ ವಿದ್ಯಾರ್ಥಿ ಕಾಲೇಜಿಗೆ ಸೇರಿರೋದೇ ಹತ್ತಕ್ಕೆ ಓದೋದಕ್ಕೆ ಅಂತ. ಓದೋದಕ್ಕೆ ಸೇರಿದ್ಮೇಲೆ ಅದನ್ನ ಶ್ರದ್ಧೆಯಿಂದ ಮಾಡ್ಬೇಕಲ್ವಾ? ಆದ್ರೆ ವಿಚಿತ್ರ ಏನಂದ್ರೆ, ಆ ಏಜಲ್ಲೇ ತುಂಬಾ ಚಂಚಲ, ತುಂಬಾ ಡಿಸ್ಟ್ರಾಕ್ಷನ್ಸ್, ಏನೆಲ್ಲೋ ಮಾಡ್ಬೇಕು ಅಂತ ಆಸೆ, ಸುತ್ತಾಡೋದು, ಹರಟೆ ಹೊಡೆಯೋದು, ಫಿಲಮ್ ನೋಡೋದು, ಇದೆಲ್ಲ ಅದು ಅವ್ರ ಅಟ್ರಾಕ್ಷನ್ಸ್ ಇರುತ್ತೆ. ಸೊ ಅದಕ್ಕೆ ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ, ಈ ಕಾಯಕ ನಿಷ್ಠೆ ಅನ್ನೋದಿದೆಯಲ್ಲ, ಅದನ್ನ ಗಮನಿಸಿ. ನಿಮ್ಮ ಕೆಲಸಕ್ಕೆ ಜಸ್ಟಿಸ್ ಕೊಡಿ ಅಂತ. ಜಸ್ಟಿಸ್ ಅಂದ್ರೆ ಸಿಂಪಲ್ ಇಷ್ಟ. ನಾನು ಫಸ್ಟ್ ಹೇಳ್ದಂಗೆ, ಫಸ್ಟ್ PUC, ಸೆಕೆಂಡ್ PUC 2 ವರ್ಷ, ಡಿಗ್ರಿ ಒಂದು 4 ವರ್ಷ ಅಥವಾ 3 ವರ್ಷ ಅಂದ್ರೂ ಕೂಡ ನಿಮ್ಗೆ ಆಗ ಒಂದು ವರ್ಷಕ್ಕೆ 2,000 ಗಂಟೆ ಸಿಗುತ್ತೆ. ಪರ್ ಡೇ 6 ಅವರ್ಸ್ ಮಾಡಿದ್ರು ಕೂಡ. ಈಗ 8 ಗಂಟೆ ನಿದ್ರೆ ಮಾಡ್ತಾರೆ ಅನ್ಕೊಳ್ಳಿ, 8 ಗಂಟೆ ಕ್ಲಾಸ್ಗೆ ಹೋಗುತ್ತೆ ಅನ್ಕೊಳ್ಳಿ, ಇನ್ನೊಂದು 2 ಗಂಟೆ ಸ್ನಾನ ಊಟ ತಿಂಡಿಗೆ ಅಂತ ಮಾಡಿದ್ರು, ಇನ್ನು 6 ಗಂಟೆ ಉಳಿತು, 24 ಗಂಟೆನೇ. ಆ 6 ಗಂಟೆನ ಒಂದು ಸೀರಿಯಸ್ ಆಗಿ ತಗೊಳ್ಳಿ ಅಂತ, ಅದೊಂದು ಸೀರಿಯಸ್ ಮ್ಯಾಟರ್ ಅಂತ. ಸೊ ಅದು ನಿಮ್ಮ ಇಂಪ್ರೂವ್ಮೆಂಟ್ಗೆ ನಿಮಗೆ ಅದು ಸಂಪತ್ತು, ಅದೊಂದು
ಈಗ ಸ್ವಾಮಿ ವಿವೇಕಾನಂದರು ನಿಮಗೆ ನೀವೇ ಶಿಲ್ಪಿ ಅಂತ ಮಾತು ಹೇಳ್ತಾರೆ. ಎಸ್ ಹೌದು. ನಿಮಗೆ ನೀವೇ ಶಿಲ್ಪಿ ಅಂದ್ರೆ ಏನರ್ಥ? ನಮ್ಮನ್ನ ಅಂದ್ರೆ ನಿಮ್ಮ ನೀವೇ ರೂಪಿಸ್ಕೋಬೇಕು, ನಿಮ್ಮ ನೀವೇ ಕೆತ್ಕೋಬೇಕು ಅಂತ. ಹಂಗ್ ಮಾಡೋದಕ್ಕೆ ಇದು ಒಂದು ಸಂಪತ್ತು, ಈ ಸಮಯ ಅನ್ನೋದು ಸಂಪತ್ತು ಅಂತ. ಓಕೆ. ಇದನ್ನ ಯಾರು ಸದ್ಬಳಕೆ ಮಾಡ್ಕೋತಾರೆ, ಯಾರು ಸರಿಯಾಗಿ ಬಳಸ್ಕೋತಾರೆ, ಅವರು ಖಂಡಿತವಾಗ್ಲೂ ಒಳ್ಳೆ ಪೋಸ್ಟ್ಗೆ ಹೋಗ್ತಾರೆ. ಸೊ ನಾನು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅದನ್ನ ಹೇಳಿ, ಇಲ್ಲಿವರೆಗೆ ಏನಾಯ್ತು ಅದು ಆಗೋಗ್ಲಿ, ನೋ ಪಾಸ್ಟ್ ಇಸ್ ಪಾಸ್ಟ್, ಮುಗ್ದಿದೆ. ಈಗ ನೀವು ಈ ಫೀಲ್ಡ್ಗೆ ಬಂದಿದ್ದೀರಾ ಅಂದಮೇಲೆ ಈ ರೀತಿ ಪಟ್ಟಿಡಿದು ಕೂತ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್ ಕೊನೆದಾಗ ಒಂದು ಕೇಳೋದು ಮರ್ತೆ ನಾನು, ಈ ನಾಲೆಡ್ಜ್ ಹಾಗೆ ಈ ಪರ್ಸೆಂಟೈಸ್ ಅಂತ ಬಂದ್ರೆ, ಈಗ 10ನೇ ತರಗತಿಯಲ್ಲಿ ಜಸ್ಟ್ ಪಾಸ್ ಆಗಿರ್ತಾರೆ, PUCಗೆ ಬಂದರೂ ಕೂಡ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗೋಕ್ಕಾಗಲ್ಲ, ಅಲ್ಲೂ ಕೂಡ ಜಸ್ಟ್ ಪಾಸ್ ಆಗಿರ್ತಾರೆ. ಸೊ ಎಲ್ಲೋ ಒಂದು ಕಡೆ ಇಲ್ಲ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಎಲ್ಲೋ ಒಂದು ಕಡೆ ಈ ನಾಲೆಡ್ಜ್ ಹಾಗೆ ಪರ್ಸೆಂಟೇಜ್ ವೈಸ್ ನೋಡೋದಾದ್ರೆ ಸರ್ ಯಾವುದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ ಅಂತ? ನೋಡಿ, ನಾವು ಯಾವುದೇ ವಿದ್ಯಾರ್ಥಿ ಅಡ್ಮಿಷನ್ ಬಂದಾಗ SLC ಪರ್ಸೆಂಟೇಜ್ ಎಷ್ಟು ಅಂತ ಕೇಳ್ತೀವಿ, PUC ಎಷ್ಟು ಅಂತ ಕೇಳ್ತೀವಿ. ಅವ್ರು ಒಳ್ಳೆ ಪರ್ಸೆಂಟೇಜ್ ಹೇಳಿದಾಗ ನಾವು ಅವ್ರಿಗೆ ಬೇರೆ ಥರ ಗೈಡ್ ಮಾಡ್ತೀವಿ, ಕಡಿಮೆ ಪರ್ಸೆಂಟೇಜ್ ಅಂದಾಗಲೂ ಬೇರೆ ಥರ ಗೈಡ್ ಮಾಡ್ತೀವಿ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ಎಷ್ಟು ಮಾರ್ಕ್ಸ್ ತಗೊಂಡ್ರಿ ಅದು ಮ್ಯಾಟ್ರ್ ಆಗಲ್ಲ. ಇವನ್ ನೀವು 35% ತಗೊಂಡಿರಿ, ಬಟ್ ನೀವು ಇನ್ನು ಮುಂದಕ್ಕೆ ಹೆಂಗೆ ಓದ್ತೀರಾ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ನಿಮ್ಮ ಭವಿಷ್ಯ. 35 ತಗೊಂಡಿರಲಿ ಡಿಗ್ರಿನಲ್ಲಿ, ನೋ ಪ್ರಾಬ್ಲಮ್. ಈಗ ನೀವು ಸರಿಯಾಗಿ ಮಾಡಿದ್ರೆ ಪಾಸ್ ಮಾಡ್ಬಿಡ್ಬೋದು. ಎಂತ ಅದ್ಭುತ ಅವಕಾಶ ಅಲ್ವಾ ಇದು! ಸರ್ಕಾರ ಮಾಡಿದ್ರೆ ಒಳ್ಳೆ ತೀರ್ಮಾನ. ನೀವು ಇಷ್ಟೇ ಪರ್ಸೆಂಟ್ ತಗೊಂಡಿರ್ಬೇಕು ಎಕ್ಸಾಮ್ಗೆ ಅಪ್ಲೈ ಮಾಡ್ಬೇಕಂತಿಲ್ಲ, 35% ತಗೊಂಡಿದ್ರು ಸಾಕು, ಅಪ್ಲೈ ಮಾಡ್ಬೋದು. ಆ ತರ ಇದೆ. ಈಗ ನಾನು SLCಲಿ ನಂದು ಬರೀ 312 ಅಷ್ಟೇ ಮಾರ್ಕ್ಸ್, 312 ನಂದು. ಸೆಕೆಂಡ್ ಕ್ಲಾಸ್ಗಿಂತ ಕಡಿಮೆ ಇದೆ. ಬಟ್ ಆಮೇಲೆ ನಾನು PUCಲಿ ಇಂಪ್ರೂವ್ ಮಾಡ್ಕೊಂಡೆ, ಡಿಗ್ರಿನಲ್ಲಿ ನಾನು ಇಡೀ ಕಾಲೇಜ್ಗೆ ಟಾಪ್ ಬಂದೆ. ಈಗ ನಾನು ನನ್ನ ಸಬ್ಜೆಕ್ಟಲ್ಲಿ ಪಂಡಿತ ಎಕ್ಸ್ಪರ್ಟ್ ಇದ್ದೀನಿ. ಸೊ ಅದೆಲ್ಲ ಹೆಂಗೆ ಅಂದರೆ, ನಾವು ನಂತರ ದಿನಗಳಲ್ಲಿ ನಾವು ಹೆಂಗೆ ಫೋಕಸ್ ಮಾಡ್ಕೋತೀವಿ, ಪ್ರಿಪ್ರೇಷನ್ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಳೇದೇನಾಗಿದೆ ಅದನ್ನ ಬಿಟ್ಬಿಡಿ, ಮರ್ತ್ಬಿಡಿ ಅಷ್ಟೇ, ಮುಂದಕ್ಕೆ ಸರಿಪಡಿಸ್ಕೊಳ್ಳಿ ಅಷ್ಟೇ, ಹಂಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಇವತ್ತು ಸಾಕಷ್ಟು ಮಾರ್ಗದರ್ಶನದ ವಿಚಾರವಾಗಿ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಹಾಗೆ ಉದ್ಯೋಗ ಆಕಾಂಕ್ಷಿಗಳಲ್ಲಿ ಒಂದು ರೀತಿ ಸ್ಫೂರ್ತಿ ಬರುವಂಥ ಮಾತನ್ನ ಹೇಳಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಡಾಕ್ಟರ್ ಶಿವಕುಮಾರ್ ಅವರು ಸಮಯ ಅನ್ನೋದು ಎಷ್ಟು ಬಹಳ ಮುಖ್ಯ, ಸಮಯವನ್ನ ನಾವು ಸದುಪಯೋಗ ಪಡಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯ ಹೇಗೆ ರೂಪಿಸ್ಕೊಳ್ಬಹುದು. ಹಾಗೆ ಈ ಮಾರ್ಗದರ್ಶನ ಅನ್ನುವಂಥ ಆಗಿರ್ಬೋದು, ಮತ್ತೊಂದು ಕಡೆ ಗ್ರಾಮೀಣ ಭಾಗ ಹಾಗೆ ಕನ್ನಡ ಮಾಧ್ಯಮದಲ್ಲಿ ಓದಿದಂಥ ಎಷ್ಟೋ ಸ್ಪರ್ಧಾರ್ಥಿಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತಂದ್ರೆ ಭಯ ಪಡುವಂಥ ಅಗತ್ಯವೇ ಇಲ್ಲ. ಉತ್ತಮವಾದಂಥ ಮಾರ್ಗದರ್ಶನ ಪಡೆಯುವ ಮುಖಾಂತರವಾಗಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೋದು ಅನ್ನುವಂಥ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ಹಂಚಿಕೊಂಡಿದ್ದಾರೆ. ಎಷ್ಟೋ ವಿದ್ಯಾರ್ಥಿಗಳು, ಉದ್ಯೋಗಾಕಾಂಕ್ಷಿಗಳು ಇಲ್ಲ ನೇಮಕಾತಿ ಆಗ್ತಾ ಇಲ್ಲ, ಉದ್ಯೋಗ ಸಿಗೋದೇ ಇಲ್ವಾ ಅನ್ನುವಂಥ ಖಿನ್ನತೆಗೆ ಒಳಗಾಗಿರುವಂಥದ್ದು. ಕೆಲವೊಂದಿಷ್ಟು ವಿಚಾರವಾಗಿ ನೋಡ್ತಾ ಇದ್ರೆ, ಹೌದು, ನಾವು ನಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಬೇಕು ಅಂದ್ರೆ ನಾವೇ ನಮ್ಮ ಅಡಿಪಾಯವನ್ನ ಹಾಕೊಳ್ಬೇಕು ಅನ್ನುವಂಥ ವಿಚಾರವನ್ನ ಸಾಕಷ್ಟು ಮಾಹಿತಿ ಹಂಚಿಕೊಂಡಿದ್ದಾರೆ. ಮತ್ತೊಮ್ಮೆ ಮುಂದಿನ ವಿಶೇಷ ವ್ಯಕ್ತಿಯ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.